ತ್ರಿಮೂರ್ತಿಗಳ ಅವತಾರವಾದ ದತ್ತಾತ್ರೇಯನಿಗೆ ಸಂಬಂಧಿಸಿದ ಕೆಲವು ವಿಶೇಷ ವಿಷಯಗಳನ್ನು ತಿಳಿಯಿರಿ. ದತ್ತಾತ್ರೇಯನನ್ನು ಬ್ರಹ್ಮ, ವಿಷ್ಣು ಮತ್ತು ಮಹೇಶನ ಅವತಾರವೆಂದು ಪರಿಗಣಿಸಲಾಗಿದೆ. ಬ್ರಹ್ಮ, ವಿಷ್ಣು ಮತ್ತು ಮಹೇಶರ ಪ್ರಕಾಶಕ ಶಕ್ತಿಯು ಭಗವಾನ್ ದತ್ತಾತ್ರೇಯನಲ್ಲಿ ನೆಲೆಸಿದೆ. ಕಲಿಯುಗದಲ್ಲಿ ಭಗವಾನ್ ದತ್ತಾತ್ರೇಯನನ್ನು ಭಾರತದಾದ್ಯಂತ ಆದಿಗುರು ಎಂದು ಪೂಜಿಸಲಾಗುತ್ತದೆ. ಎಲ್ಲ ಭಕ್ತರು ದತ್ತಾತ್ರೇಯನನ್ನು ವಿವಿಧ ರೀತಿಯಲ್ಲಿ ಪೂಜಿಸುತ್ತಾರೆ ಮತ್ತು ಪೂಜಿಸುತ್ತಾರೆ. ತಾಯಂದಿರು ಕೂಡ ವಿವಿಧ ಹಬ್ಬಗಳಲ್ಲಿ ಉಪವಾಸ ಮತ್ತು ಕಥೆಗಳನ್ನು ಕೇಳುವ ಮೂಲಕ ಭಗವಾನ್ ದತ್ತಾತ್ರೇಯನ ಆಶೀರ್ವಾದ ಮತ್ತು ಕಾಣಿಕೆಗಳನ್ನು ಪಡೆಯಲು ಬಯಸುತ್ತಾರೆ. ಪುರಾಣಗಳ ಪ್ರಕಾರ ದತ್ತಾತ್ರೇಯನು ಮಹಾಸತಿ ಅನುಸೂಯಾಳ ಗರ್ಭದಿಂದ ಜನಿಸಿದನು. ದತ್ತಾತ್ರೇಯರು ಪರಮಯೋಗ ನಿಷ್ಠ, ಶ್ರುತಿ, ಸ್ಮೃತಿ ನಿಯಮಿತ ಆಚರಣೆಗಳು ಮತ್ತು ಮಂತ್ರ ಮಾರ್ಗದ ಮೂಲದವರು. ಭಗವಾನ್ ದತ್ತಾತ್ರೇಯರು ಸಂಸ್ಕೃತ ಭಾಷೆಯಲ್ಲಿ ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ಅದರಲ್ಲಿ ದತ್ತಾತ್ರೇಯ ತಂತ್ರ ಮುಖ್ಯವಾದುದು. ಇಂದು ನಾವು ನಿಮಗೆ ದತ್ತಾತ್ರೇಯನ ಜೀವನಕ್ಕೆ ಸಂಬಂಧಿಸಿದ ಕೆಲವು ವಿಶೇಷ ವಿಷಯಗಳನ್ನು ಹೇಳಲಿದ್ದೇವೆ. ಭಗವಾನ್ ದತ್ತಾತ್ರೇಯನಿಗೆ ಸಂಬಂಧಿಸಿದ ವಿಶೇಷ ವಿಷಯಗಳು. ಭಗವಾನ್ ದತ್ತಾತ್ರೇಯನ ಪಾದುಕೆಯನ್ನು ಅವನ ವಿಗ್ರಹಕ್ಕಿಂತ ಹೆಚ್ಚಾಗಿ ಪೂಜಿಸಲಾಗುತ್ತದೆ. ಕಾರಂಜ, ಪರಸೊಂಬವಾಡಿ ಮುಂತಾದ ಪ್ರದೇಶಗಳಲ್ಲಿ ದತ್ತಾತ್ರೇಯ ದೇವರ ಪಡುಕೋಣೆಯನ್ನು ಪೂಜಿಸಲಾಗುತ್ತದೆ. ವೈದಿಕ ಸಂಸ್ಕೃತಿಯಲ್ಲಿ ಹಂಸಗಳನ್ನು ಅಶುದ್ಧವೆಂದು ಪರಿಗಣಿಸಲಾಗುತ್ತದೆ. ಆದರೆ ಇದಕ್ಕೆ ಒಂದೇ ಉತ್ತರವಿದೆ. ಇದು 4 ಹಂಸಗಳಲ್ಲ, ಆದರೆ 4 ವೇದಗಳು ಹಂಸಗಳ ರೂಪದಲ್ಲಿ ತಿರುಗುತ್ತವೆ. ಇದರಿಂದ ದತ್ತಾತ್ರೇಯನು 4 ವೇದಗಳಿಗಿಂತ ಶ್ರೇಷ್ಠನಾಗಿ ಕಾಣುತ್ತಾನೆ. ಭಗವಾನ್ ದತ್ತಾತ್ರೇಯನು ಭಕ್ತರ ಕಷ್ಟಗಳನ್ನು ನಿವಾರಿಸುತ್ತಾನೆ. ಅವನು ತನ್ನ ಭಕ್ತರನ್ನು ನೋಡಿಕೊಳ್ಳುತ್ತಾನೆ ಮತ್ತು ದುಷ್ಟರನ್ನು ತನ್ನ ತ್ರಿಶೂಲದಿಂದ ನಾಶ ಮಾಡುತ್ತಾನೆ. ದತ್ತಾತ್ರೇಯ ಅವರ ವಿಶೇಷವೆಂದರೆ ಅವರು ಎಂದಿಗೂ ಕೋಪಗೊಳ್ಳುವುದಿಲ್ಲ. ಅವನು ಯಾವಾಗಲೂ ಬಾಂಧವ್ಯ, ದುರಾಸೆ ಮತ್ತು ಖಂಡನೆಯಿಂದ ದೂರ ಇರುತ್ತಾನೆ. ದತ್ತಾತ್ರೇಯನ ಮೇಲಿನ ಭಕ್ತಿಗೆ ಇನ್ನೊಂದು ಕಾರಣವೂ ಇದೆ. ಭಗವಾನ್ ದತ್ತಾತ್ರೇಯನ ಬಳಿ ದೆವ್ವ ಮತ್ತು ಪ್ರೇತಗಳು ಬರುವುದಿಲ್ಲ. ಮಾಟ ಮಂತ್ರಗಳು ಸಹ ಅವರ ಮೇಲೆ ಪರಿಣಾಮ ಬೀರುವುದಿಲ್ಲ. ಯಾವುದೇ ವ್ಯಕ್ತಿಗೆ ದೆವ್ವ ಅಥವಾ ಆತ್ಮದಿಂದ ತೊಂದರೆಯಾಗಿದ್ದರೆ ಅವನು ದತ್ತಾತ್ರೇಯನನ್ನು ಪೂಜಿಸಬೇಕು. ಭಗವಾನ್ ದತ್ತಾತ್ರೇಯನ ರೂಪ. ಬ್ರಹ್ಮ ದೇವರನ್ನು ಆವಿಷ್ಕಾರ ಮತ್ತು ಸೃಷ್ಟಿಯ ದೇವರು ಎಂದು ಪರಿಗಣಿಸಲಾಗುತ್ತದೆ. ಭಗವಾನ್ ವಿಷ್ಣುವು ವಿಶ್ವದ ಪೋಷಕ ದೇವತೆ. ಅವನ ಕೈಯಲ್ಲಿ ಶಂಖ ಮತ್ತು ಚಕ್ರವಿದೆ. ಭಗವಾನ್ ಶಿವನು ವಿನಾಶದ ದೇವರು. ಅವರ ಒಂದು ಕೈಯಲ್ಲಿ ತ್ರಿಶೂಲ ಮತ್ತು ಇನ್ನೊಂದು ಕೈಯಲ್ಲಿ ಡಮರು ಇದೆ. ಶಿವನನ್ನು ಸಂಘರ್ಷದ ಸಂಕೇತವೆಂದು ಪರಿಗಣಿಸಲಾಗಿದೆ. ಭಗವಾನ್ ದತ್ತಾತ್ರೇಯರು ಈ 3 ದೇವರುಗಳಿಂದ ಸ್ಫೂರ್ತಿ ಪಡೆದು ಅವರ ಗುಣಗಳನ್ನು ತನ್ನೊಳಗೆ ಅಳವಡಿಸಿಕೊಂಡಿದ್ದಾರೆ. ಇಂದು ನಾವು ನಿಮಗೆ ಭಗವಾನ್ ದತ್ತಾತ್ರೇಯರ ಜನ್ಮಕ್ಕೆ ಸಂಬಂಧಿಸಿದ ಕಥೆಯನ್ನು ಹೇಳಲಿದ್ದೇವೆ. ಕಥೆ. ಒಮ್ಮೆ ಮಹರ್ಷಿ ನಾರದರು ಭಗವಾನ್ ಶಂಕರ, ವಿಷ್ಣು ಮತ್ತು ಬ್ರಹ್ಮಜಿಯನ್ನು ಭೇಟಿ ಮಾಡಲು ಸ್ವರ್ಗವನ್ನು ತಲುಪಿದರು. ಆದರೆ ನಾರದ ಮುನಿಯು ಮೂವರಲ್ಲಿ ಯಾರನ್ನೂ ಭೇಟಿಯಾಗಲು ಸಾಧ್ಯವಾಗಲಿಲ್ಲ. ಆದರೆ ಮೂವರ ಪತ್ನಿಯರು ತಮ್ಮ ತಮ್ಮ ಲೋಕಗಳಲ್ಲಿದ್ದರು. ದೇವರ ಹೆಂಡತಿಯರನ್ನು ಭೇಟಿಯಾದಾಗ ಮಹರ್ಷಿ ನಾರದರು ತ್ರಿಮೂರ್ತಿಗಳ ಹೆಂಡತಿಯರು ತಮ್ಮ ಪತಿಗಳ ಧಾರ್ಮಿಕ ಮತ್ತು ಸದ್ಗುಣಶೀಲರೆಂದು ಬಹಳ ಹೆಮ್ಮೆ ಪಡುತ್ತಾರೆ ಎಂದು ಅರಿತುಕೊಂಡರು. ಆದುದರಿಂದಲೇ ಎಲ್ಲರ ಬಳಿಗೆ ಹೋಗಿ ಅತ್ರಿ ಋಷಿಯ ಪತ್ನಿ ಅನುಸೂಯಳಂತೆ ಸಂಸಾರದ ಧರ್ಮ ಪಾಲಿಸುವ ಹೆಣ್ಣನ್ನು ಇಲ್ಲಿಯವರೆಗೆ ನಾನು ನೋಡಿಲ್ಲ ಎಂದರು. ಇದನ್ನು ಕೇಳಿ ಪಾರ್ವತಿ, ಲಕ್ಷ್ಮಿ ಮತ್ತು ಸಾವಿತ್ರಿಯರಿಗೆ ತುಂಬಾ ಹೊಟ್ಟೆಕಿಚ್ಚು ಉಂಟಾಯಿತು. ನಾರದರು ತಮ್ಮ ಮಾತುಗಳನ್ನು ಹೇಳಿ ಹಿಂತಿರುಗಿದರು. ಆದರೆ ಮೂವರು ತಮ್ಮ ಗಂಡಂದಿರಿಗಾಗಿ ಕಾತರದಿಂದ ಕಾಯತೊಡಗಿದರು. ಬ್ರಹ್ಮ, ವಿಷ್ಣು, ಮಹೇಶನು ಹಿಂದಿರುಗಿದಾಗ ಸತಿ ಅನುಸೂಯಿಯ ಪ್ರತಿಜ್ಞೆಯನ್ನು ಮುರಿಯಲು ತನ್ನ ಗಂಡಂದಿರನ್ನು ವಿನಂತಿಸಿದನು. ತ್ರಿಮೂರ್ತಿಗಳು ತಮ್ಮ ಭಕ್ತರ ಸಲಹೆಯನ್ನು ಅನುಸರಿಸಿ ಈ ಕೆಲಸವನ್ನು ಮಾಡಲು ಒಪ್ಪಿಕೊಂಡರು. ಅನುಸೂಯ ದೇವಿಯ ವಿವಾಹದ ಪ್ರತಿಜ್ಞೆಯನ್ನು ಮುರಿಯಲು ಮೂವರು ದೇವತೆಗಳು ಒಟ್ಟಾಗಿ ಅತ್ರಿ ಮುನಿಯ ಆಶ್ರಮವನ್ನು ತಲುಪಿದರು. ನಂತರ ಅವರು ಅಲ್ಲಿಗೆ ಬರಲು ಕಾರಣವನ್ನು ಪರಸ್ಪರ ಕೇಳಿದರು ಮತ್ತು ಮೂವರಿಗೂ ಒಂದೇ ಉದ್ದೇಶವಿದೆ ಎಂದು ತಿಳಿಯಿತು. ಆಗ ಮೂವರು ಸೇರಿ ಈ ಕೆಲಸ ಮಾಡಲು ಯೋಚಿಸಿದರು.
ಬ್ರಹ್ಮ ವಿಷ್ಣು ಮಹೇಶನು ಭಿಕ್ಷೆ ಕೇಳಲು ಅನುಸೂಯಾ ದೇವಿಯ ಬಳಿಗೆ ಭಿಕ್ಷುಕನಾಗಿ ಹೋದನು. ಅನುಸೂಯಾ ದೇವಿಯು ಭಿಕ್ಷೆ ನೀಡಲು ಬಂದಾಗ, ನಾವು ಭಿಕ್ಷೆ ತೆಗೆದುಕೊಳ್ಳುವುದಿಲ್ಲ, ಆದರೆ ನಾವು ಆಹಾರವನ್ನು ಸೇವಿಸಬೇಕು ಎಂದು ಹೇಳಿದರು. ಅತಿಥಿಗೆ ಬಡಿಸಲು ಅನುಸೂಯಾ, ಗಂಗಾ ಸ್ನಾನ ಮುಗಿಸಿ ಬರುವವರೆಗೆ ನಾನು ಅಡುಗೆ ಮಾಡುತ್ತೇನೆ ಎಂದಳು. ಸ್ನಾನ ಮುಗಿಸಿ ಅವರ ಮುಂದೆ ಊಟ ಬಡಿಸಿದಾಗ, ನೀವು ವಸ್ತ್ರಾಪಹರಣ ಮಾಡಿ ನಮಗೆ ತಿನ್ನಿಸುವವರೆಗೂ ನಾವು ಊಟ ಮತ್ತು ನೀರನ್ನು ಸ್ವೀಕರಿಸುವುದಿಲ್ಲ ಎಂದು ಹೇಳಿದರು. ಪತಿವ್ರತ ಧರ್ಮ ಅನುಸರಿಸಿದ ಅನುಸೂಯಾಗೆ ಬ್ರಹ್ಮ ವಿಷ್ಣು ಮಹೇಶನ ಮೋಸ ತಿಳಿಯಿತು. ಮೂವರನ್ನು ಕೂರಿಸಿಕೊಂಡು ತನ್ನ ಪತಿ ಅತ್ರಿ ಋಷಿಯ ಬಳಿಗೆ ಹೋಗಿ ಅವನ ಪಾದಗಳನ್ನು ತೊಳೆದು ನೀರು ತಂದಳು. ಅವಳು ತನ್ನ ಪತಿ ಅತ್ರಿ ಋಷಿಯ ಪಾದದ ನೀರನ್ನು ತ್ರಿಮೂರ್ತಿಗಳ ಮೇಲೆ ಎರಚಿದಳು. ನೀರಿನ ಪ್ರಭಾವದಿಂದ 3 ದೇವತೆಗಳು ಮಕ್ಕಳಾಗಿ ಆಟವಾಡತೊಡಗಿದರು. ಆಗ ಅನುಸೂಯಾ ಬಟ್ಟೆ ಬಿಚ್ಚಿಸಿ ಮನಸ್ಸಿಗೆ ಹಾಲು ಕುಡಿಸಿ ತೊಟ್ಟಿಲಲ್ಲಿ ಮಲಗಿಸಿದ್ದಾಳೆ. 3 ಮಕ್ಕಳು ತೊಟ್ಟಿಲಿನಲ್ಲಿ ಆಟವಾಡಲು ಪ್ರಾರಂಭಿಸಿದರು ಮತ್ತು ತಾಯಿ ಅನುಸೂಯಾ ಅವರ ಮುಖಗಳನ್ನು ನಗುತ್ತಾ ನೋಡಲಾರಂಭಿಸಿದರು. ಹೀಗೆ ಹಲವು ದಿನಗಳು ಕಳೆದವು. ತ್ರಿಮೂರ್ತಿಗಳು ಸ್ವರ್ಗಕ್ಕೆ ಹಿಂತಿರುಗದಿದ್ದಾಗ ಅವರ ಹೆಂಡತಿಯರು ಚಿಂತಿಸತೊಡಗಿದರು. ಒಂದು ದಿನ ನಾರದ ಮುನಿ ಅಲ್ಲಿಗೆ ಬಂದಾಗ ಹೆಂಗಸರು ಅವರ ಮುಂದೆ ತಮ್ಮ ಗಂಡಂದಿರ ಬಗ್ಗೆ ತಮ್ಮ ಕಳವಳವನ್ನು ವ್ಯಕ್ತಪಡಿಸಿದರು. ನಾರದರು ಎಲ್ಲವನ್ನೂ ತಿಳಿದಿದ್ದರು, ಆದರೆ ತಮ್ಮ ಅಜ್ಞಾನವನ್ನು ವ್ಯಕ್ತಪಡಿಸುತ್ತಾ ಅವರು ಅತ್ರಿ ಋಷಿಗಳ ಆಶ್ರಮದ ಬಳಿ ಅವರನ್ನು ಬಹಳ ಹಿಂದೆಯೇ ನೋಡಿದ್ದೇನೆ ಎಂದು ದೇವಪತ್ನಿಯರಿಗೆ ತಿಳಿಸಿದರು. ನೀವು ಅಲ್ಲಿಗೆ ಹೋಗಿ ತಿಳಿದುಕೊಳ್ಳಿ. 3 ಹೆಂಗಸರು ತಮ್ಮ ಗಂಡಂದಿರನ್ನು ಹುಡುಕುತ್ತಾ ಅತ್ರಿ ಋಷಿಗಳ ಆಶ್ರಮಕ್ಕೆ ಹೋಗಿ ತಮ್ಮ ಗಂಡಂದಿರ ಬಗ್ಗೆ ಕೇಳತೊಡಗಿದರು. ಸತಿ ಅನುಸೂಯಾ ಮುಗುಳ್ನಗುತ್ತಾ ತೊಟ್ಟಿಲ ಕಡೆಗೆ ತೋರಿಸಿ, ಇವನು ನಿನ್ನ ಗಂಡ ಎಂದಳು. ಅವರಲ್ಲಿ ನಿಮ್ಮ ಗಂಡಂದಿರನ್ನು ಗುರುತಿಸಿ. 3 ಮಕ್ಕಳು ಒಂದೇ ರೀತಿ ಕಾಣುತ್ತಿದ್ದರಿಂದ ಅವರನ್ನು ಗುರುತಿಸುವುದು ಕಷ್ಟವಾಗಿತ್ತು. ಮಹಾಲಕ್ಷ್ಮಿಯು ಬಹಳ ಚಿಂತನಶೀಲವಾಗಿ ಮಗುವನ್ನು ವಿಷ್ಣು ಎಂದು ಭಾವಿಸಿ ಎತ್ತಿಕೊಂಡರು. ಆದರೆ ಅವನು ಶಿವನಾಗಿ ಹೊರಹೊಮ್ಮಿದನು. ಈ ವಿಚಾರವಾಗಿ ಎಲ್ಲರೂ ಲಕ್ಷ್ಮೀ ದೇವಿಯನ್ನು ಗೇಲಿ ಮಾಡಿದರು. ಲಕ್ಷ್ಮಿಯ ಈ ಸ್ಥಿತಿಯನ್ನು ಕಂಡು ಸಾವಿತ್ರಿ ಮತ್ತು ಪಾರ್ವತಿ ಕೂಡ ಚಿಂತಾಕ್ರಾಂತರಾದರು. ಮಡಿಸಿದ ಕೈಗಳಿಂದ ಸತಿಯು ಅನುಸೂಯಾಳನ್ನು, ಓ ದೇವಿಯೇ, ದಯವಿಟ್ಟು ನಮಗೆ ಪ್ರತ್ಯೇಕ ಗಂಡಂದಿರನ್ನು ಒದಗಿಸಿ ಎಂದು ಪ್ರಾರ್ಥಿಸಲು ಪ್ರಾರಂಭಿಸಿದಳು. ಈ ಮಕ್ಕಳು ನನ್ನ ಹಾಲನ್ನು ಕುಡಿದಿದ್ದಾರೆ, ಆದ್ದರಿಂದ ಅವರು ನನ್ನ ಮಕ್ಕಳು ಎಂದು ಅನುಸೂಯಾ ದೇವಿ ಹೇಳಿದಳು. ಈಗ ಅವರು ಯಾವುದಾದರೂ ರೂಪದಲ್ಲಿ ನನ್ನೊಂದಿಗೆ ಇರಬೇಕಾಗುತ್ತದೆ. 3 ದೇವತೆಗಳು ಅವನ ಇಷ್ಟಾರ್ಥವನ್ನು ಪೂರೈಸುವ ಭರವಸೆ ನೀಡಿ ಅಲ್ಲಿಂದ ಹೊರಟು ಹೋದರು. ಮಹಾಸತಿ ಶಾಂಡಿಲ್ಯನ ಸೂರ್ಯ ಶಾಪ. ಇನ್ನೊಂದು ಕಥೆಯ ಪ್ರಕಾರ, ಒಂದು ಕಾಲದಲ್ಲಿ ಮಹಾಸತಿ ಶಾಂಡಿಲ್ಯನು ಸೂರ್ಯನನ್ನು ಉದಯಿಸುವುದನ್ನು ನಿಲ್ಲಿಸಿದನು. ಇದರಿಂದಾಗಿ ಸುತ್ತಲೂ ಕತ್ತಲೆ ಹರಡಿತು. ಇದರಿಂದ ಭಯಗೊಂಡ ಬ್ರಹ್ಮ ವಿಷ್ಣು ಮಹೇಶನು ಅನುಸೂಯಾಜಿ ಮೂಲಕ ಶಾಂಡಿಲ್ಯನ ಆಶ್ರಮಕ್ಕೆ ತೆರಳಿ ಸತಿಯನ್ನು ವಿವರಿಸಿ ಸೂರ್ಯನ ಮೇಲೆ ಹೇರಿದ್ದ ನಿಷೇಧವನ್ನು ತೆಗೆದುಹಾಕುವಂತೆ ವಿನಂತಿಸಿದನು. ಆಶ್ರಮಕ್ಕೆ ಹೋದ ನಂತರ ಶಾಂಡಿಲ್ಯಳ ಗಂಡನ ಮೇಲೆ ಋಷಿ ಮಾಂಡವಿಯ ಶಾಪ ಮತ್ತು ಸೂರ್ಯೋದಯದಲ್ಲಿ ಪತಿ ಕೌಶಿಕನ ಮರಣದ ಬಗ್ಗೆ ಅವಳಿಗೆ ತಿಳಿಯಿತು. ಆಗ ತಾಯಿ ಅನುಸೂಯಾ ಶಾಂಡಿಲ್ಯಳಿಗೆ ತನ್ನ ಪತಿ ಮರಣಾನಂತರ ಪುನರುತ್ಥಾನಗೊಳ್ಳುವ ಭರವಸೆ ನೀಡಿದಳು. ನಂತರ ಶಾಂಡಿಲ್ಯನು ಸೂರ್ಯ ದೇವರನ್ನು ಪ್ರಾರ್ಥಿಸಿ ಸೂರ್ಯನು ಉದಯಿಸುವಂತೆ ವಿನಂತಿಸಿದನು. ಸೂರ್ಯೋದಯವಾದ ಕೂಡಲೇ ಕೌಶಿಕ ಋಷಿ ಪ್ರಾಣ ಕಳೆದುಕೊಂಡನು. ಆದರೆ ತನ್ನ ವಾಗ್ದಾನದಂತೆ ತಾಯಿ ಅನುಸೂಯಾ ಋಷಿಯನ್ನು ನಿರ್ಣಯದ ನೀರಿನಿಂದ ಮತ್ತೆ ಜೀವಂತಗೊಳಿಸಿದಳು. ಎಲ್ಲ ದೇವತೆಗಳು ಮತ್ತು ದೇವತೆಗಳು ಈ ಪ್ರಯೋಜನಕಾರಿ ಪರಿಣಾಮದಿಂದ ಬಹಳ ಸಂತೋಷಪಟ್ಟರು ಮತ್ತು ವರಗಳನ್ನು ನೀಡುವ ಬಯಕೆಯನ್ನು ವ್ಯಕ್ತಪಡಿಸಿದರು. ಆಗ ಮಹಾಸತಿ ಅನುಸೂಯಾ ತನ್ನ ಹಿಂದಿನ ಭಾವನೆಯಂತೆ ತನ್ನ ಗರ್ಭದಿಂದ ಒಂದೇ ಮಗುವಿನ ರೂಪದಲ್ಲಿ ತ್ರಿಮೂರ್ತಿಗಳಿಗೆ ಜನ್ಮ ನೀಡುವ ವರವನ್ನು ಕೇಳಿದಳು. ದೇವತೆಗಳೆಲ್ಲ ಅತಸ್ತು ಎಂದು ಹೇಳಿ ಹೊರಟು ಹೋದರು. ದತ್ತಾತ್ರೇಯ ದೇವರ ದರ್ಶನ. ಮಹಾಸತಿ ಶಾಂಡಿಲ್ಯರ ಆಶ್ರಮವು ಪ್ರತಿಷ್ಠಾನಪುರದಲ್ಲಿತ್ತು. ಅನುಸೂಯಾ ಮತ್ತು ಮಹರ್ಷಿ ಅತ್ರಿ ಮಹೂರ್ಘರ್ನಲ್ಲಿ ಆಶ್ರಮವನ್ನು ನಿರ್ಮಿಸುವ ಮೂಲಕ ಅಲ್ಲಿ ವಾಸಿಸಲು ಪ್ರಾರಂಭಿಸಿದರು.
ಅದೇ ಆಶ್ರಮದಲ್ಲಿ ಮಹರ್ಷಿ ಅತ್ರಿಯ ಸಮಾಧಿಯ ನಂತರ ಅವರ ಕಣ್ಣುಗಳಿಂದ ಪವಿತ್ರ ಜ್ವಾಲೆಯು ಹೊರಬಂದು ಮಹಾಸತಿ ಅನುಸೂಯಾಳ ಹೊಟ್ಟೆಯನ್ನು ಪ್ರವೇಶಿಸಿತು. 9 ತಿಂಗಳ ನಂತರ ಭಗವಾನ್ ದತ್ತಾತ್ರೇಯರು ಮಾರ್ಗಶೀರ್ಷ ಪೂರ್ಣಿಮಾ ಬುಧವಾರದಂದು ತ್ರಿಮೂರ್ತಿ ರೂಪದಲ್ಲಿ ಜನಿಸಿದರು. ಭಗವಾನ್ ದತ್ತಾತ್ರೇಯನಿಗೆ 3 ಮುಖಗಳಿದ್ದು 6 ತೋಳುಗಳಲ್ಲಿ ಮೇಲಿನ 2 ಕೈಗಳು ಶಂಖವನ್ನು ಹೊಂದಿದ್ದವು. ಮಧ್ಯದ 2 ಕೈಗಳು ತ್ರಿಶೂಲವನ್ನು ಹಿಡಿದಿವೆ. ಡಮರು ಮತ್ತು ಕೆಳಗಿನ 2 ಕೈಗಳು ಕಮಂಡಲು ಮತ್ತು ಜಪಮಾಲೆಯನ್ನು ಹಿಡಿದಿವೆ. ತಲೆಯ ಮೇಲೆ ಹೆಣೆಯಲಾದ ಸೆಣಬು ದೈವಿಕ ದೇವಕುಂಜಾಗಿತ್ತು. ಋಷಿ ಅತ್ರಿ ಮತ್ತು ಅನುಸೂಯ ಭಗವಾನ್ ದತ್ತಾತ್ರೇಯನನ್ನು ನೋಡಿದ ನಂತರ ಆಶೀರ್ವದಿಸಿದರು. ಆದರೆ ತಾಯಿ ಅನುಸೂಯ, ಓ ದೇವರೇ, ನಾನು ನಿಮ್ಮ ಈ ರೂಪವನ್ನು ನನ್ನ ಮಗನಾಗಿ ಹೇಗೆ ಬೆಳೆಸುತ್ತೇನೆ ಎಂದು ಹೇಳಿದರು. ಆದುದರಿಂದ ದಯವಿಟ್ಟು ಮಗುವಿನ ರೂಪದಲ್ಲಿ ಅವತರಿಸು. ಬರಿಯ ಭಿಕ್ಷೆಯ ಸಮಯದಲ್ಲಿ ನೀಡಿದ ವರವನ್ನು ಯಶಸ್ವಿಗೊಳಿಸಲು ದೇವರು ತನ್ನನ್ನು ದಾನ ಮಾಡಿದ್ದನು. ಆಗ ದತ್ತಾತ್ರೇಯನು ಮಗುವಿನ ರೂಪದಲ್ಲಿ ಬಂದನು. ಅತ್ರಿ ಋಷಿಯ ಮಗನನ್ನು ಆತ್ರೇಯ ಎಂದು ಕರೆಯಲಾಯಿತು. ದತ್ತಾತ್ರೇಯರು 24 ಗುರುಗಳಿಂದ ವಿವಿಧ ರೀತಿಯ ಶಿಕ್ಷಣ ಪಡೆದರು. ಶ್ರೀಮದ್ ಭಗವತ್ ಪುರಾಣದಲ್ಲಿ ಯಾರ ಸಂಪೂರ್ಣ ವಿವರಣೆಯನ್ನು ನೀಡಲಾಗಿದೆ. ಹೀಗೆ ಶ್ರೀ ದತ್ತಾತ್ರೇಯನು ಬ್ರಹ್ಮ, ವಿಷ್ಣು ಮತ್ತು ಮಹೇಶನ ಅವತಾರ. ದತ್ತಾತ್ರೇಯರು ದೇವರ ಪ್ರಯೋಗದಲ್ಲಿ ಹೆಚ್ಚು ಆಸಕ್ತಿ ಹೊಂದಿದ್ದರು. ಭಗವಾನ್ ದತ್ತಾತ್ರೇಯನ ದೃಷ್ಟಿಯಲ್ಲಿ ಇಡೀ ಪ್ರಪಂಚದ ಎಲ್ಲಾ ಜೀವಿಗಳಲ್ಲಿ ದೇವರ ಒಂದು ಭಾಗವಿದೆ. ಇವರಿಂದ ನಾವು ಬಹಳಷ್ಟು ಕಲಿಯಬಹುದು. ದತ್ತಾತ್ರೇಯ ಅವರು ಪ್ರಾಣಿ ಮತ್ತು ಪಕ್ಷಿಗಳನ್ನು ತಮ್ಮ ಗುರುವೆಂದು ಪರಿಗಣಿಸಿದರು. ಅವರು ಎಲ್ಲರನ್ನೂ ನೋಡುತ್ತಿದ್ದರು ಮತ್ತು ಈ ಭಾವನೆ ಮತ್ತು ತಪಸ್ಸಿನ ಬಲದ ಮೇಲೆ ಅವರಿಗೆ ಭಗವಾನ್ ದತ್ತಾತ್ರೇಯ ಎಂದು ಹೆಸರಾಯಿತು. ಎಲ್ಲ ದೇವತೆಗಳು ದತ್ತಾತ್ರೇಯನನ್ನು ಗೌರವಿಸಿದರು. ಸಮಾಧಿ ಪರ್ವತದ ಗುಹೆಯಲ್ಲಿ ದತ್ತಾತ್ರೇಯನು ನಾಯಿ ಮತ್ತು ಬೆಕ್ಕುಗಳೊಂದಿಗೆ ವಾಸಿಸುತ್ತಿದ್ದನು. ಒಮ್ಮೆ ಜಂಭ ಎಂಬ ರಾಕ್ಷಸನು ದೇವಲೋಕದ ಮೇಲೆ ದಾಳಿ ಮಾಡಿ ಇಂದ್ರನ ಶಾಂತಿಯನ್ನು ಭಂಗಗೊಳಿಸಿದನು. ಜಂಭನ ದಾಳಿಯನ್ನು ತೊಡೆದು ಹಾಕಲು ಇಂದ್ರನು ಬ್ರಹ್ಮದೇವನ ಬಳಿಗೆ ಹೋಗಿ ಪರಿಹಾರವನ್ನು ಕೇಳಿದನು. ರಾಕ್ಷಸ ಶಕ್ತಿಯನ್ನು ಎದುರಿಸಿದಾಗ ದೇವರು ಯಾವಾಗಲೂ ಸೋಲುತ್ತಾನೆ ಎಂದು ಬ್ರಹ್ಮಾಜಿ ಹೇಳಿದರು. ಆದ್ದರಿಂದ ನೀವು ದತ್ತಾತ್ರೇಯನ ಬಳಿಗೆ ಹೋಗಿ ಮತ್ತು ಅವರು ನಿಮಗೆ ಕೆಲವು ಪರಿಹಾರಗಳನ್ನು ಹೇಳುವರು. ಆಗ ದೇವತೆಗಳು ದತ್ತಾತ್ರೇಯನ ಬಳಿಗೆ ಬಂದು ಪೂಜಿಸಿದರು. ನೀನು ಹೋಗಿ ಹೋರಾಡು ಎಂದು ದತ್ತಾತ್ರೇಯ ಹೇಳಿದರು. ನೀವು ಯುದ್ಧದಲ್ಲಿ ಸೋತರೆ ಓಡಿ ಹೋಗಿ ಗುಹೆಯಲ್ಲಿ ಅಡಗಿಕೊಳ್ಳಲು ನನ್ನ ಬಳಿಗೆ ಬನ್ನಿ. ದೆವ್ವಗಳು ನಿಮ್ಮನ್ನು ಬೆನ್ನಟ್ಟಿ ಇಲ್ಲಿಗೆ ಬರುತ್ತವೆ. ಆಗ ನಾನು ಇಲ್ಲಿರುವ ಲಕ್ಷ್ಮಿಯನ್ನು ಸೃಷ್ಟಿಸುತ್ತೇನೆ. ರಾಕ್ಷಸರು ಲಕ್ಷ್ಮಿಯನ್ನು ಕಂಡರೆ ಲಕ್ಷ್ಮಿಯಿಂದ ಆಕರ್ಷಿತರಾಗುತ್ತಾರೆ ಮತ್ತು ಎಲ್ಲವನ್ನೂ ಮರೆತು ಲಕ್ಷ್ಮಿಯನ್ನು ಪಡೆಯಲು ತಮ್ಮೊಳಗೆ ಜಗಳವಾಡುತ್ತಾರೆ. ಇವರೆಲ್ಲರ ತಲೆಯಲ್ಲೂ ಲಕ್ಷ್ಮಿಯ ದೆವ್ವ ಕಾಡುತ್ತದೆ. ಆಗ ಅವರ ಗುರಿ ಇನ್ನು ಮುಂದೆ ನೀವಲ್ಲ, ಆದರೆ ಅವರು ಲಕ್ಷ್ಮಿಯನ್ನು ಪಡೆಯಲು ಉತ್ಸುಕರಾಗುತ್ತಾರೆ. ಆಗ ನೀವು ಸುಲಭವಾಗಿ ಗೆಲ್ಲುತ್ತೀರಿ. ಭಗವಾನ್ ದತ್ತಾತ್ರೇಯರ ಸಲಹೆಯನ್ನು ಅನುಸರಿಸಿ ಅವರು ಹಾಗೆಯೇ ಮಾಡಿದರು. ರಾಕ್ಷಸರು ದತ್ತಾತ್ರೇಯನ ಗುಹೆಗೆ ಬಂದರು. ಮಾಯಾಮೋಹಿನಿ ಲಕ್ಷ್ಮಿ ಗುಹೆಯ ಪ್ರವೇಶದ್ವಾರದಲ್ಲಿ ಕುಳಿತಿದ್ದಳು. ಆಗ ಎಲ್ಲಾ ರಾಕ್ಷಸರು ಲಕ್ಷ್ಮಿಯನ್ನು ಪಡೆಯುವ ಗೀಳನ್ನು ಹೊಂದಿದ್ದರು ಮತ್ತು ಅವರು ಲಕ್ಷ್ಮಿಗಾಗಿ ತಮ್ಮಲ್ಲೇ ಹೋರಾಡಲು ಪ್ರಾರಂಭಿಸಿದರು. ಆಗ ದೇವತೆಗಳು ಅವಕಾಶವನ್ನು ಕಂಡು ರಾಕ್ಷಸರಿಗೆ ಸವಾಲು ಹಾಕಿ ಅವರನ್ನು ಸೋಲಿಸಿ ಜಂಭ ಎಂಬ ರಾಕ್ಷಸನನ್ನು ಕೊಂದರು. ಜಂಭ ಎಂಬ ರಾಕ್ಷಸನು ಸತ್ತ ತಕ್ಷಣ ಇತರ ರಾಕ್ಷಸರು ಸಹ ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಲು ಓಡಿಹೋದರು. ಆಗ ಭಗವಾನ್ ದತ್ತಾತ್ರೇಯನು ದೇವತೆಗಳಿಗೆ ಹೇಳಿದನು, ಒಬ್ಬ ವ್ಯಕ್ತಿಯು ತನ್ನ ಗುರಿ ಮತ್ತು ಕರ್ತವ್ಯವನ್ನು ಮರೆತು ಇನ್ನೊಬ್ಬರ ಲಕ್ಷ್ಮಿಯನ್ನು ಪಡೆಯಲು ಅಸೂಯೆಯಿಂದ ಬಯಸಿದಾಗ ಅವನು ಹೇಗೆ ಬೀಳುತ್ತಾನೆ. ಆದ್ದರಿಂದ ಒಬ್ಬನು ತನ್ನಲ್ಲಿರುವುದರಲ್ಲಿ ತೃಪ್ತಿಯಿಂದ ಶಾಂತಿಯುತ ಮತ್ತು ಸಂತೋಷದ ಜೀವನವನ್ನು ನಡೆಸಬೇಕು. ದತ್ತಾತ್ರೇಯನ ಪೂಜಾ ನಿಯಮಗಳು. ದತ್ತಾತ್ರೇಯ ಜಯಂತಿಯ ದಿನ ಸಂಜೆ ಪೂಜೆ. ಮೊದಲನೆಯದಾಗಿ ಸ್ನಾನದ ನಂತರ ಪೂರ್ವಕ್ಕೆ ಮುಖ ಮಾಡಿ ಕುಳಿತುಕೊಳ್ಳಿ. ಈಗ ನಿಮ್ಮ ಮುಂದೆ ದತ್ತಾತ್ರೇಯನ ವಿಗ್ರಹವನ್ನು ಇರಿಸಿ ಮತ್ತು ದೀಪವನ್ನು ಬೆಳಗಿಸಿ. ಈಗ ಕೆಳಗೆ ನೀಡಲಾದ ಮಂತ್ರವನ್ನು ಯಾವುದೇ ಜಪಮಾಲೆಯೊಂದಿಗೆ 121 ಬಾರಿ ಜಪಿಸಿ.
ಮಂತ್ರವನ್ನು ಪಠಿಸುವ ಮೊದಲು ಖಂಡಿತವಾಗಿಯೂ ಶ್ರೀ ದತ್ತಾತ್ರೇಯರನ್ನು ಸ್ತುತಿಸಿ. ಹೀಗೆ ಮಾಡುವುದರಿಂದ ಮಂತ್ರವು ಸಾಬೀತಾಗುತ್ತದೆ. ದತ್ತಾತ್ರೇಯನನ್ನು ಭಕ್ತಿಯಿಂದ ಪೂಜಿಸುವುದರಿಂದ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ. ದತ್ತಾತ್ರೇಯ ಜನ್ಮದಿನವನ್ನು ಪ್ರತಿ ವರ್ಷ ಮಾರ್ಗಶಿರ ಮಾಸದ ಹುಣ್ಣಿಮೆಯಂದು ಆಚರಿಸಲಾಗುತ್ತದೆ. ಭಗವಾನ್ ದತ್ತಾತ್ರೇಯನನ್ನು ಗುರು ಸಂಪ್ರದಾಯದ ಆದಿ ಗುರು ಎಂದು ಪರಿಗಣಿಸಲಾಗುತ್ತದೆ. ದತ್ತಾತ್ರೇಯನ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕಾದ ಆಸಕ್ತಿಕರ ವಿಷಯಗಳೆಂದರೆ ಶ್ರೀ ದತ್ತಾತ್ರೇಯನ ಜನನ. ಶ್ರೀಮದ್ ಭಾಗವತದಲ್ಲಿ ಮಹರ್ಷಿ ಅತ್ರಿ ಮತ್ತು ತಾಯಿ ಅನುಸೂಯ ತ್ರಿಮೂರ್ತಿಗಳ ಅಂಶದಿಂದ 3 ಗಂಡು ಮಕ್ಕಳನ್ನು ಪಡೆದ ಉಲ್ಲೇಖವಿದೆ. ಬ್ರಹ್ಮನ ಒಂದು ಭಾಗದಿಂದ ಚಂದ್ರ, ವಿಷ್ಣುವಿನ ಒಂದು ಭಾಗದಿಂದ ದತ್ತಾತ್ರೇಯ ಮತ್ತು ಶಿವನ ಒಂದು ಭಾಗದಿಂದ ದೂರ್ವಾಸ ಋಷಿ ಜನಿಸಿದರು ಎಂದು ಹೇಳಲಾಗುತ್ತದೆ. ತಾಯಿ ಮತ್ತು ತಂದೆ. ದತ್ತಾತ್ರೇಯನ ತಂದೆ ಮಹರ್ಷಿ ಅತ್ರಿ, ಬ್ರಹ್ಮದೇವನ ಮಗ, ಅವನ ತಂದೆ ಋಷಿ ಕರ್ದಮ ಅವರ ಮಗಳು ಮತ್ತು ಕಪಿಲ ದೇವನ ಸಹೋದರಿ, ಸಾಂಖ್ಯ ಶಾಸ್ತ್ರದ ವಕ್ತಾರರಾದ ಸತಿ ಅನುಸೂಯ ಅವನ ತಾಯಿ. ಮಹರ್ಷಿ ಅತ್ರಿ ಸತ್ಯಯುಗದ ಬ್ರಹ್ಮನ 10 ಪುತ್ರರಲ್ಲಿ ಒಬ್ಬನಾಗಿದ್ದನು ಮತ್ತು ಅವನ ಕೊನೆಯ ಅಸ್ತಿತ್ವವು ಚಿತ್ರಕೂಟದಲ್ಲಿ ಸೀತಾ ಅನುಸೂಯ ಸಂಭಾಷಣೆಯ ಸಮಯದವರೆಗೆ ಅಸ್ತಿತ್ವದಲ್ಲಿತ್ತು. ಅವರನ್ನು ಸಪ್ತಋಷಿಗಳಲ್ಲಿ ಒಬ್ಬರೆಂದು ಪರಿಗಣಿಸಲಾಗಿದೆ ಮತ್ತು ಅತ್ರಿ ಋಷಿಯು ಅಶ್ವಿನಿ ಕುಮಾರರಿಂದ ಆಶೀರ್ವದಿಸಲ್ಪಟ್ಟವನೆಂದು ಹೇಳಲಾಗುತ್ತದೆ. ತ್ರಿದೇವಮಯ ಸ್ವರೂಪ. ಪುರಾಣಗಳ ಪ್ರಕಾರ ಅವನಿಗೆ 3 ಮುಖಗಳಿವೆ. ತ್ರಿದೇವಮಯ ರೂಪದಲ್ಲಿ 6 ಕೈಗಳನ್ನು ಹೊಂದಿದ್ದನು. ಭಗವಾನ್ ದತ್ತಾತ್ರೇಯನು ಹಿಂದೂ ಧರ್ಮದ ತ್ರಿದೇವರುಗಳು ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರನ ಪ್ರಚಲಿತ ಸಿದ್ಧಾಂತದ ವಿಲೀನಕ್ಕಾಗಿ ಜನಿಸಿದನು. ಅದಕ್ಕಾಗಿಯೇ ಅವನನ್ನು ತ್ರಿದೇವನ ರೂಪ ಎಂದು ಕರೆಯುತ್ತಾರೆ. ಇದಕ್ಕೆ ಕಾರಣವೆಂದರೆ ಅವು ಎಲ್ಲಾ 3 ದೇವರುಗಳ ರೂಪಗಳನ್ನು ಒಳಗೊಂಡಿರುತ್ತವೆ. ಅದಕ್ಕಾಗಿಯೇ ಅವನನ್ನು ತ್ರಿಕೋನಗಳಲ್ಲಿ ಚಿತ್ರಿಸಲಾಗಿದೆ. ಅವನ ಇದೇ ರೀತಿಯ ಚಿತ್ರಗಳು ವಿವಿಧ ಮಠಗಳು, ಆಶ್ರಮಗಳು ಮತ್ತು ದೇವಾಲಯಗಳಲ್ಲಿ ಕಂಡುಬರುತ್ತವೆ. 1 ಹಸು ಮತ್ತು 4 ನಾಯಿಗಳು. ಅವನ ಹಿಂದೆ 1 ಹಸು ಮತ್ತು ಅವನ ಮುಂದೆ 4 ನಾಯಿಗಳು ಇರುವುದನ್ನು ನಾವು ಚಿತ್ರಗಳಲ್ಲಿ ನೋಡಬಹುದು. ಔದುಂಬರ ಮರದ ಸಮೀಪದಲ್ಲಿದೆ ಅವನು ನೆಲೆಸಿರುತ್ತಾನೆ ಎಂದು ಹೇಳಲಾಗಿದೆ. ಆದಿಗುರು. ದತ್ತಾತ್ರೇಯನು ದೇವರು ಮತ್ತು ಗುರು ಎರಡೂ ಸ್ವರೂಪವನ್ನು ಒಳಗೊಂಡಿದೆ. ಆದ್ದರಿಂದ ಅವರನ್ನು ಪರಬ್ರಹ್ಮಮೂರ್ತಿ ಸದ್ಗುರು ಮತ್ತು ಶ್ರೀ ಗುರುದೇವ ದತ್ತ ಎಂದು ಕರೆಯುತ್ತಾರೆ. ದತ್ತಾತ್ರೇಯನನ್ನು ಗುರು ಪರಂಪರೆಯ ಮೊದಲ ಗುರು, ಒಡನಾಡಿ, ಯೋಗಿ ಮತ್ತು ವಿಜ್ಞಾನಿ ಎಂದು ಪರಿಗಣಿಸಲಾಗಿದೆ. ಭಗವಾನ್ ಶಂಕರನ ದಕ್ಷಿಣಾಮೂರ್ತಿಯ ನಂತರ ಗುರು ಸಂಪ್ರದಾಯದಲ್ಲಿ ಬರುವ ಮೊದಲ ಹೆಸರು ಭಗವಾನ್ ದತ್ತಾತ್ರೇಯರಿಂದ ಬಂದಿದೆ. ತ್ರಿವೇಣಿ. ಭಗವಾನ್ ದತ್ತಾತ್ರೇಯನು ಶೈವ, ವೈಷ್ಣವ ಮತ್ತು ಶಾಕ್ತ ಎಂಬ 3 ಪಂಥಗಳನ್ನು ಸಮನ್ವಯಗೊಳಿಸುವ ಕೆಲಸವನ್ನು ಮಾಡಿದನೆಂದು ಹೇಳಲಾಗುತ್ತದೆ. ಈ 3 ಪಂಗಡಗಳ ಸಂಗಮವನ್ನು ತ್ರಿವೇಣಿ ಎಂದು ಪರಿಗಣಿಸಲಾಗಿದೆ. ಅವನಿಗೆ 3 ಮುಖ್ಯ ಶಿಷ್ಯರಿದ್ದರು. ಅವರಲ್ಲಿ 3 ರಾಜರು, 2 ಯೋಧರ ಜಾತಿಯಿಂದ ಮತ್ತು 1 ಅಸುರ ಜಾತಿಯಿಂದ ಬಂದವರು. ಪರಶುರಾಮನ ಹೆಸರನ್ನು ಅವರ ಶಿಷ್ಯರಲ್ಲಿ ತೆಗೆದುಕೊಳ್ಳಲಾಗಿದೆ. ಅವರಿಗೆ ಭಾರತದ ತ್ರಿಪುರ ರಾಜ್ಯದಲ್ಲಿ 3 ಪಂಗಡಗಳ ಅಂದರೆ ವೈಷ್ಣವ, ಶೈವ ಮತ್ತು ಶಾಕ್ತ ಪಂಗಡಗಳ ಸ್ಥಳವಾಗಿ ಕಲಿಸಿದರು. ಈ ತ್ರಿವೇಣಿಯ ಕಾರಣದಿಂದಾಗಿ 3 ಮುಖಗಳನ್ನು ಸಾಂಕೇತಿಕವಾಗಿ ತೋರಿಸಲಾಗುತ್ತದೆ ಎಂದು ನಂಬಲಾಗಿದೆ. ದತ್ತಾತ್ರೇಯರಲ್ಲಿ ಶೈವ, ವೈಷ್ಣವ, ಶಾಕ್ತ ಮಾತ್ರವಲ್ಲದೆ ತಂತ್ರ, ನಾಥ, ದಶನಮಿ ಹೀಗೆ ಹಲವು ಪಂಥಗಳು ಸೇರಿವೆ. ಭಗವಾನ್ ದತ್ತಾತ್ರೇಯನು ವೇದಗಳು ಮತ್ತು ತಂತ್ರ ಮಾರ್ಗವನ್ನು ವಿಲೀನಗೊಳಿಸಿ ಒಂದೇ ಪಂಥವನ್ನು ರೂಪಿಸಿದನು. ದತ್ತಾತ್ರೇಯನ ಶಿಷ್ಯರು. ನಂಬಿಕೆಯ ಪ್ರಕಾರ ದತ್ತಾತ್ರೇಯನು ಪರಶುರಾಮನಿಗೆ ಶ್ರೀವಿದ್ಯಾ ಮಂತ್ರವನ್ನು ನೀಡಿದ್ದನು. ಶಿವಪುತ್ರ ಕಾರ್ತಿಕೇಯನಿಗೆ ದತ್ತಾತ್ರೇಯನು ಅನೇಕ ಉಪದೇಶಗಳನ್ನು ನೀಡಿದನೆಂದು ನಂಬಲಾಗಿದೆ. ಭಕ್ತ ಪ್ರಹ್ಲಾದನಿಗೂ ನಿಷ್ಕಾಮ ಯೋಗವನ್ನು ಕಲಿಸಿ ಅತ್ಯುತ್ತಮ ರಾಜನನ್ನಾಗಿ ಮಾಡಿದ ಕೀರ್ತಿ ದತ್ತಾತ್ರೇಯನಿಗೆ ಸಲ್ಲುತ್ತದೆ. ಮತ್ತೊಂದೆಡೆ ಮುನಿ ಸಂಸ್ಕೃತಿಗೆ ಅವಧೂತ ಮಾರ್ಗವು, ಕಾರ್ತವೀರ್ಯಾರ್ಜುನನಿಗೆ ತಂತ್ರವಿದ್ಯೆಯು, ನಾಗಾರ್ಜುನನಿಗೆ ರಸಾಯನಶಾಸ್ತ್ರವನ್ನು ನೀಡಿದ್ದನು. ಗುರು ಗೋರಖನಾಥರು ಆಸನ, ಪ್ರಾಣಾಯಾಮ, ಮುದ್ರೆ ಮತ್ತು ಸಮಾಧಿ,
ಚತುರಂಗ ಯೋಗದ ಮಾರ್ಗವನ್ನು ಭಗವಾನ್ ದತ್ತಾತ್ರೇಯರಲ್ಲಿ ಭಕ್ತಿಯಿಂದ ಪಡೆದರು. ದತ್ತಾತ್ರೇಯನ 24 ಗುರುಗಳು. ಭಗವಾನ್ ದತ್ತಾತ್ರೇಯನು ತನ್ನ ಜೀವನದಲ್ಲಿ ಅನೇಕ ಜನರಿಂದ ಪಾಠಗಳನ್ನು ತೆಗೆದುಕೊಂಡಿದ್ದರು. ದತ್ತಾತ್ರೇಯನು ಕಾಡು ಪ್ರಾಣಿಗಳ ಜೀವನ ಶೈಲಿ ಮತ್ತು ಚಟುವಟಿಕೆಗಳಿಂದ ಜೀವನದಲ್ಲಿ ಸಾಕಷ್ಟು ಪಾಠವನ್ನು ಕಲಿತಿದ್ದನು. ದತ್ತಾತ್ರೇಯನು ಯಾವ ಸದ್ಗುಣಗಳನ್ನು ಸ್ವೀಕರಿಸಿದರೂ ಅದು ತನಗೆ ಧಾರೆಯೆರೆದವರಿಗೆ ಸಿಗಬೇಕೆಂದು ಹೇಳುತ್ತಾನೆ. ಹೀಗಾಗಿ ನನಗೆ 24 ಗುರುಗಳು ಇದ್ದಾರೆ. ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ, ಚಂದ್ರ, ಸೂರ್ಯ, ಕಪೋತ, ಹೆಬ್ಬಾವು, ಸಿಂಧು, ಗಾಳಿಪಟ, ಭ್ರಮರ, ಜೇನುನೊಣ, ಆನೆ, ಜಿಂಕೆ, ಮೀನು, ಪಿಂಗಲ, ಪಕ್ಷಿ, ಬಾಲಕ, ಕುಮಾರಿ, ಹಾವು, ಹೂವು, ಜೇಡ ಮತ್ತು ಭೃಂಗಿಗೆ ಸೇರುತ್ತದೆ. ದತ್ತ ಪಾದುಕ. ದತ್ತಾತ್ರೇಯನು ಪ್ರತಿದಿನ ಬೆಳಿಗ್ಗೆ ಕಾಶಿಯಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದನೆಂಬ ನಂಬಿಕೆಯಿದೆ. ಅದಕ್ಕಾಗಿಯೇ ಕಾಶಿಯ ಮಣಿಕರ್ಣಿಕಾ ಘಾಟ್ನ ದತ್ತ ಪಾದುಕೆಯು ದತ್ತ ಭಕ್ತರ ಆರಾಧನೆಯ ಸ್ಥಳವಾಗಿದೆ. ಇದಲ್ಲದೆ ಮುಖ್ಯ ಪಾದುಕಾ ಸ್ಥಳವು ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಗಾಣಗಾಪುರದಲ್ಲಿದೆ. ದೇಶದೆಲ್ಲೆಡೆ ದತ್ತಾತ್ರೇಯನನ್ನು ಗುರುವಾಗಿ ಪೂಜಿಸಲಾಗುತ್ತದೆ ಮತ್ತು ಅವರ ಪಾದುಕೆಯನ್ನು ನಮಿಸಲಾಗುತ್ತದೆ. ಗುರುಪಥ. ತ್ರಿಪುರ ರಹಸ್ಯದಲ್ಲಿ ದತ್ತ, ಭಾರ್ಗವ, ಸಂವಾದ ರೂಪದಲ್ಲಿ ಆಧ್ಯಾತ್ಮಿಕತೆಯ ನಿಗೂಢ ರಹಸ್ಯಗಳನ್ನು ಬೋಧಿಸಲಾಗುತ್ತದೆ. ದತ್ತಾತ್ರೇಯನನ್ನು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಅವನ ಮೇಲೆ ಅವತಾರ, ಚರಿತ್ರೆ ಮತ್ತು ಗುರುಚರಿತ್ರೆ ಎಂಬ 2 ಗ್ರಂಥಗಳಿವೆ. ಇವುಗಳನ್ನು ವೇದಾಂತವೆಂದು ಪರಿಗಣಿಸಲಾಗಿದೆ. ಇದನ್ನು ರಚಿಸಿದವರು ಯಾರು ಎಂಬುದು ತಿಳಿದಿಲ್ಲ. ಮಾರ್ಗಶೀರ್ಷ ಶುದ್ಧ ಸಪ್ತಮಿ ದಿನದಿಂದ ಮಾರ್ಗಶೀರ್ಷ ಚತುರ್ದಶಿಯವರೆಗೆ, ಅಂದರೆ ದತ್ತ ಜಯಂತಿಯವರೆಗೂ ದತ್ತ ಭಕ್ತರು ಗುರುಚರಿತ್ರೆ ಪಠಿಸುತ್ತಾರೆ. ಇದು 53 ಅಧ್ಯಾಯಗಳಲ್ಲಿ ಒಟ್ಟು 7491 ಸಾಲುಗಳನ್ನು ಹೊಂದಿದೆ. ಇದು ದತ್ತಾತ್ರೇಯರ ಅವತಾರ ಸ್ವರೂಪವಾದ ಶ್ರೀಪಾದವಲ್ಲಭ ಮತ್ತು ಶ್ರೀನರಸಿಂಹ ಸರಸ್ವತಿಯ ಅದ್ಭುತ ಕಾಲಕ್ಷೇಪ ಮತ್ತು ಪವಾಡಗಳನ್ನು ವಿವರಿಸುತ್ತದೆ. ತಪೋಭೂಮಿ. ಶ್ರೀಪಾದವಲ್ಲಭ, ನರಸಿಂಹ ಸರಸ್ವತಿ, ಸ್ವಾಮಿ ಸಮರ್ಥ ಮತ್ತು ಮಾಣಿಕ ಪ್ರಭು ದತ್ತಾತ್ರೇಯರ ಅವತಾರಗಳೆಂದು ನಂಬಲಾಗಿದೆ. ವಿಶೇಷವಾಗಿ ಮಹಾರಾಷ್ಟ್ರ, ಗೋವಾ ಮತ್ತು ಕರ್ನಾಟಕದಲ್ಲಿ ದತ್ತ ಪಂಥದ ಪ್ರಭಾವ ಹೆಚ್ಚಾಗಿರುತ್ತದೆ. ಸಿದ್ಧಶ್ರೀ ಕ್ಷೇತ್ರ ನೃಸಿಂಗವಾಡಿ ದೇವಸ್ಥಾನದಲ್ಲಿ ದತ್ತ ಜಯಂತಿಯನ್ನು ರಾಜ್ಯದ ಎಲ್ಲಾ ಜನರು ಒಗ್ಗೂಡಿ ಆಚರಿಸುತ್ತಾರೆ. ಈ ಪ್ರದೇಶವನ್ನು ದತ್ತ ಭಗವಾನರ ತಪೋಭೂಮಿ ಎಂದು ಪರಿಗಣಿಸಲಾಗಿದೆ. 3 ಶಕ್ತಿಗಳನ್ನು ಒಳಗೊಂಡಿದೆ. ದತ್ತಾತ್ರೇಯನಲ್ಲಿ ಈ 3 ರೂಪಗಳು ದೇವರು, ಗುರು ಮತ್ತು ಶಿವನ ಸ್ವರೂಪಗಳು ಸೇರಿವೆ. ಆದ್ದರಿಂದ ಅವರನ್ನು ಪರಬ್ರಹ್ಮಮೂರ್ತಿ ಸದ್ಗುರು ಮತ್ತು ಶ್ರೀ ಗುರುದೇವ ದತ್ತ ಎಂದು ಕರೆಯುತ್ತಾರೆ. ದತ್ತಾತ್ರೇಯನನ್ನು ಶೈವರು ಶಿವನ ಅವತಾರವೆಂದು, ವೈಷ್ಣವರು ವಿಷ್ಣುವಿನ ಅವತಾರವೆಂದು ಪರಿಗಣಿಸುತ್ತಾರೆ. ದ್ವಾಪರದ ಅಂತ್ಯದಲ್ಲಿ ಕಲಿ ದೋಷದಿಂದಾಗಿ ವಿಪ್ರರು ಅಜ್ಞಾನದಿಂದ ತುಂಬಿ ದುರಾಚಾರಿಗಳಾಗಿದ್ದರು. ಭಗೀರಥ ಪಿತೃಗಳ ಮುಕ್ತಿಗಾಗಿ ಗಂಗೆಯನ್ನು ಭೂಮಿಗೆ ತಂದ ಹಾಗೆ ಸದ್ಗುಣ ಸಂಪನ್ನಳಾದ ಒಬ್ಬ ವಿಪ್ರಸ್ತ್ರೀಯ ಭಕ್ತಿಗೆ ಒಲಿದು ಆಕೆಯ ಗರ್ಭದಲ್ಲಿ ದತ್ತಾತ್ರೇಯರು ಜನಿಸಿದ ರೋಚಕ ಕಥೆ. ಹಿಂದೆ ಪೂರ್ವ ದೇಶದ ಪೀಠಾಪುರ ಎಂಬ ಊರಿನಲ್ಲಿ ಧರ್ಮ ಕರ್ಮಗಳನ್ನು ತಪ್ಪದೇ ಶ್ರದ್ಧೆಯಿಂದ ಆಚರಿಸುತ್ತಿದ್ದ ರಾಜು ಎಂಬ ಪಂಡಿತನಿದ್ದನು. ಆತನಿಗೆ ಸದಾಚಾರ ಸದ್ಗುಣಿಯಾಗಿ ಅತಿಥಿ ಅಭ್ಯಾಗತರನ್ನು ಸತ್ಕರಿಸುವ ಗುಣವಂತಳಾದ ಸುಮತಿ ಎಂಬ ಪತ್ನಿ ಇದ್ದು ಜೀವನ ಸಾಗಿಸುತ್ತಿದ್ದರು. ಅಂದು ಅವರ ಮನೆಯಲ್ಲಿ ಪಿತೃಶ್ರಾದ್ದವಿತ್ತು. ಆ ದಿನ ಹೊರಗಿನಿಂದ ಬಂದವರಿಗೆ ವಿಪ್ರಭೋಜನವಾಗುವ ಮೊದಲೇ ಭಿಕ್ಷೆಯನ್ನು ಹಾಕುವುದು ನಿಷಿದ್ಧ. ಆದರೆ ಅಂದೇ ಅತಿಥಿ ರೂಪದಲ್ಲಿ ಬಂದಿದ್ದ ದತ್ತನಿಗೆ ಪತಿಯ ಅನುಮತಿಯನ್ನು ಪಡೆಯದೆ ಸುಮತಿ ಭಿಕ್ಷೆಯನ್ನು ಹಾಕಿದಳು. ಭಕ್ತರ ಪ್ರಿಯನಾದ ದತ್ತಾತ್ರೇಯರು ಪ್ರಸನ್ನನಾಗಿ ಆಕೆಗೆ ತಮ್ಮ ತಾರಕ ಸ್ವರೂಪದ ದರ್ಶನ ಭಾಗ್ಯ ಕೊಟ್ಟರು. ಇದರಿಂದ ಪುಳಕಿತಗೊಂಡ ಸುಮತಿಯು ದತ್ತಾತ್ರೇಯರ ಪಾದಗಳಿಗೆ ನಮಸ್ಕರಿಸಿ ಶರಣಾದಳು. ಆಕೆಯ ಭಕ್ತಿಗೆ ಸಂತುಷ್ಟರಾಗಿ ವರ ಕೇಳುವಂತೆ ಹೇಳಿದರು. ಸುಮತಿಯು ವಿನಮ್ರಳಾಗಿ, ಹೇ ಜಗನ್ನಾಥ, ವಿಶ್ವೇಶ್ವರ, ನೀನು ಧ್ರುವನಿಗೆ ಶಾಶ್ವತ ಪದವಿಯನ್ನು ಕೊಟ್ಟೆ.
ವಿಭೀಷಣನಿಗೆ ಅಚಂದ್ರಾರ್ಕವಾದ ರಾಜ್ಯವನ್ನು ದಯಪಾಲಿಸಿದೆ. ಭಕ್ತರನ್ನು ಕಾಪಾಡಲು ಸದಾ ಭೂಮಿಯಲ್ಲಿ ಅವತರಿಸುತ್ತಿ ಚತುರ್ದಶ ಭುವನಗಳಲ್ಲೂ ನಿನ್ನ ಬಿರುದಾವಳಿಗಳು ಪ್ರಸರಿಸಿವೆ. ನಿನ್ನ ಭಕ್ತರು ಭಕ್ತಿಯಿಂದ ಕರೆದಾಗ ಆಲಿಸಿ ಓಡಿಬರುವೆ. ನಿನ್ನನ್ನೇ ನಂಬಿದ್ದೇನೆ. ನಾರಾಯಣ, ನನಗೆ ವರವನ್ನು ಕೊಡುವುದಾದರೆ ನನ್ನ ಮನೋವಾಸನೆಗಳಲ್ಲಿ ಸದಾ ನಿನ್ನ ನಾಮವೇ ಆವರಿಸಿರಲಿ. ಜಗತ್ತಿಗೆ ಜೀವಧಾರ ನೀನು, ನಿನ್ನನ್ನೇ ನಂಬಿ ನಿನ್ನ ಚರಣಗಳನ್ನು ಹಿಡಿದಿದ್ದೇನೆ ಎಂದು ದತ್ತನ ಪಾದಗಳ ಮೇಲೆ ಶಿರವನ್ನು ಇಟ್ಟಳು. ಹೀಗೆ ಪ್ರಾರ್ಥಿಸಿದ ಪತಿವ್ರತೆಯ ಸ್ತೋತ್ರವನ್ನು ಕೇಳಿ ಅವಳ ಭುಜಗಳನ್ನು ಹಿಡಿದು ಮೇಲೆತ್ತಿ ಅಮ್ಮ ಎಂದು ಕರೆದರು. ತಕ್ಷಣವೇ ಆ ತಾಯಿ, ದೇವರ ದೇವ, ನೀನು ನನ್ನನ್ನು ಅಮ್ಮ ಎಂದು ಕರೆದ ಮಾತು ನನ್ನಲ್ಲಿ ಸಿದ್ಧಿಯಾಗಲಿ. ನನಗೆ ಅನೇಕ ಪುತ್ರರು ಜನಿಸಿ ಈಗ ಇಬ್ಬರೇ ಉಳಿದಿದ್ದಾರೆ. ಅದರಲ್ಲಿ ಒಬ್ಬ ಕುರುಡ, ಇನ್ನೊಬ್ಬ ಕುಂಟನಾಗಿ ಕಷ್ಟದಿಂದ ಜೀವನ ಸಾಗಿಸುತ್ತಿದ್ದಾರೆ. ಯೋಗ್ಯನಾದ ನಿನ್ನಂತ ಮಗ ನನಗೆ ಬೇಕು. ಆಯುಷ್ಮಂತ, ಜ್ಞಾನವಂತ, ಶ್ರೀಮಂತ, ಜಗದ್ವಂದ್ಯನಾದ ನಿನ್ನಂತಹ ಪುತ್ರನೊಬ್ಬನಾದರೂ ನನ್ನ ಜನ್ಮ ಸಾಫಲ್ಯವಾಗುತ್ತದೆ ಎಂದು ಬೇಡಿದಾಗ ದತ್ತಾತ್ರೇಯರು, ಅಮ್ಮ, ನನ್ನ ಸದೃಶನಾದ ಪುತ್ರ ನಿನ್ನ ಕುಲದಲ್ಲಿ ಹುಟ್ಟಿ ಜಗದ್ವಿಖ್ಯಾತನಾಗುತ್ತಾನೆ. ಆದರೆ ಅವನು ನಿಮ್ಮ ಹತ್ತಿರ ನಿಲ್ಲುವುದಿಲ್ಲ. ಜ್ಞಾನ ಮಾರ್ಗ ಬೋಧಿಸಿ ನಿಮ್ಮ ಕಷ್ಟಗಳನ್ನು ಪರಿಹರಿಸುತ್ತಾನೆ ಎಂದು ಹೇಳಿ ದತ್ತಾತ್ರೇಯ ಅಂತರ್ಧಾನರಾದರು. ನಡೆದ ವಿಷಯವನ್ನು ಗಂಡನಿಗೆ ತಿಳಿಸಿ ಈ ದಿನ ಭಿಕ್ಷೆ ನೀಡಿದ್ದನ್ನು ಎಲ್ಲವನ್ನೂ ವಿವರಿಸಿದಳು. ಪತಿಯು ಇದನ್ನು ಕೇಳಿ ಸಂತೋಷಪಟ್ಟು ಭಗವಂತ ದತ್ತಸ್ವಾಮಿ ವಿಪ್ರೋತ್ತಮರ ಮನೆಗೆ ಭಿಕ್ಷು ರೂಪದಲ್ಲಿ ಬರುತ್ತಾನೆ. ಸಂದರ್ಭ ಕಾರಣಗಳು ಏನೇ ಇರಲಿ ದತ್ತಸ್ವಾಮಿಗೆ ಭಿಕ್ಷೆ ನೀಡಬೇಕು. ನನ್ನನ್ನು ಕೇಳದೆ ನೀನು ಭಿಕ್ಷೆ ನೀಡಿದ್ದು ಒಳ್ಳೆಯದಾಯಿತು. ಶ್ರಾದ್ದದ ದಿನ ಶ್ರೀ ವಿಷ್ಣುವಿಗೆ ಶ್ರಾದ್ದದ ಅಡುಗೆಯನ್ನು ಸಮರ್ಪಿಸುತ್ತೇವೆ. ಆತನೇ ಬಂದು ಭಿಕ್ಷೆಯನ್ನು ಗ್ರಹಿಸಿದ್ದಾನೆ. ಇದರಿಂದ ನಮ್ಮ ಪಿತೃಗಳು ತೃಪ್ತರಾಗಿ ಸ್ವರ್ಗದಲ್ಲಿ ಬಹಳ ಕಾಲ ಇರುತ್ತಾರೆ ಎಂದನು. ಹೀಗೆ ದಂಪತಿಗಳಿಬ್ಬರು ಗುರು ಸ್ಮರಣೆ ಮಾಡುತ್ತಾ ಇರಲು ಸುಮತಿ ಗರ್ಭವತಿಯಾಗಿ ನವಮಾಸಗಳು ತುಂಬಿ ಶುಭ ಮುಹೂರ್ತದಲ್ಲಿ ಗಂಡು ಮಗುವಿಗೆ ಜನ್ಮ ಕೊಟ್ಟಳು. ಪತಿ ರಾಜು ಸ್ನಾನಾದಿಗಳನ್ನು ಮುಗಿಸಿ ಬಂದು ಜಾತ ಕರ್ಮಾದಿಗಳನ್ನು ಮಾಡಿದನು. ಜ್ಯೋತಿಷ್ಯರು ಬಂದು ಆ ಬಾಲಕನ ಜನ್ಮ ಲಗ್ನವನ್ನು ಪರಿಶೀಲಿಸಿ ಈತನು ಬಹುಮಾನ್ಯನಾದ ತಪಸ್ವಿಯಾಗಿ ಜಗದ್ಗುರುವಾಗುತ್ತಾನೆ ಎಂದು ನುಡಿದರು. ತಂದೆ ತಾಯಿಗಳು ಸಂತಸಗೊಂಡರು. ಬಾಲಕನ ಪಾದಗಳಲ್ಲಿ ಶ್ರೀ ಚಿಹ್ನೆಗಳಿದ್ದು 12ನೆಯ ದಿನ ನಾಮಕರಣ ಮಾಡಿ ಶ್ರೀಪಾದನೆಂದು ಹೆಸರಿಟ್ಟರು. ವಿದ್ಯೆ, ಬುದ್ಧಿ, ಸುಗುಣಗಳಲ್ಲಿ ಸಮಸಮನಾಗಿ ಬೆಳೆಯುತ್ತಿದ್ದನು. 8ನೇ ವರ್ಷಕ್ಕೆ ತಂದೆ ಉಪನಯನ ಮಾಡಿದರು. ಬ್ರಹ್ಮಚರ್ಯ ವಿಧಾನದಂತೆ ವಟುವಾದ ಆ ಬಾಲಕ ಸಾಂಗೋಪಾಂಗವಾಗಿ ವೇದಶಾಸ್ತ್ರಗಳನ್ನು ಸ್ವೀಕರಿಸಿದನು. ಅವನ ಗ್ರಹಣ ಶಕ್ತಿ ಕಂಡು ನೆರೆದ ಜನರು ಸಾಕ್ಷಾತ್ ಪರಮೇಶ್ವರನೇ ಇವನು ಎಂದು ನುಡಿದರು. ಲೀಲಾ ಮಾನುಷ ವಿಗ್ರಹನಾಗಿ ಸರ್ವ ವಿದ್ಯಾಪರಾಯಣನಾದ ಬಾಲಕನು ವಿವಾಹಕ್ಕೆ ಯೋಗ್ಯನಾದನು. ಮಾತಾಪಿತರು ವಿವಾಹದ ಕುರಿತು ಹೇಳಿದಾಗ ಮನುಷ್ಯ ಸ್ತ್ರೀಯ ಉದ್ವಾಹನೆಗೆ ನನ್ನ ಮನಸ್ಸು ಒಪ್ಪುವುದಿಲ್ಲ. ವೈರಾಗ್ಯವೇ ನನ್ನ ಪತ್ನಿ. ಸೌಂದರ್ಯವತಿಯಾದ ಯೋಗ ಸ್ತ್ರೀಯನ್ನು ನಾನು ವರಿಸುತ್ತೇನೆ. ಆಕೆಯನ್ನು ಬಿಟ್ಟು ಮಿಕ್ಕೆಲ್ಲ ಸ್ತ್ರೀಯರು ನನಗೆ ಮಾತೃ ಸಮಾನರು. ನಾನು ತಾಪಸಿ, ಬ್ರಹ್ಮಚಾರಿ. ನಾನು ಶ್ರೀವಲ್ಲಭನು. ಶ್ರೀಪಾದನು ತತ್ವವೇತ್ತನಾಗಿ ಕೃತಾರ್ಥನಾದೆ ನಿವೃತ್ತಿ ಮಾರ್ಗದಲ್ಲಿ ನಡೆಯತಕ್ಕವನು ಎಂದು ಜ್ಞಾನೋಪದೇಶ ಮಾಡಿದನು. ಶ್ರೀಪಾದನ ಹೃದಯವನ್ನು ಅರಿತು ಅವನ ಮಾತುಗಳನ್ನು ಉಲ್ಲಂಘನೆ ಮಾಡದೆ ನಿನ್ನ ಮನಸ್ಸಿಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡು ಎಂದು ತಾಯಿ ಹೇಳಿ ನಂತರ, ಕುಮಾರ, ನಮ್ಮ ಆಸೆಯನ್ನು ನಿಷ್ಫಲ ಮಾಡಬೇಡ, ನೀನೇ ನಮ್ಮ ಪಾಲಕ ಎಂದು ಹೇಳುತ್ತಾ ಕಣ್ಣೀರು ಸುರಿಸಿ ಬಾಗಿದ ಬಾಳೆಯ ಗಿಡದಂತೆ ಮೂರ್ಛಿತಳಾಗಿ ಕೆಳಗೆ ಬಿದ್ದಳು. ಶ್ರೀಪಾದರು ತಾಯಿಯನ್ನು ಸಮಾಧಾನಪಡಿಸಿ ನಿನಗೆ ಬೇಕಾದ ವರವನ್ನು ಕೇಳು, ಸ್ಥಿರಚಿತ್ತಳಾಗಿ ಸುಖವಾಗಿರು ಎಂದರು. ಶ್ರೀಪಾದನ ಮಾತನ್ನು ಕೇಳಿದ ಸುಮತಿ, ಹೇ ಪರಮೇಶ್ವರ, ನಿನ್ನನ್ನು ನೋಡುತ್ತಾ ನನ್ನ ಸರ್ವ ದುಃಖಗಳನ್ನು ಮರೆತಿದ್ದೆ. ವೃದ್ಧಾಪ್ಯದಲ್ಲಿ ನಮ್ಮನ್ನು ರಕ್ಷಿಸುತ್ತೀ ಎಂದುಕೊಂಡಿದ್ದೆ. ನನ್ನ 2 ಮಕ್ಕಳಲ್ಲಿ ಒಬ್ಬನು ಕುರುಡ, ಇನ್ನೊಬ್ಬನು ಕುಂಟ. ನೀನು ಸನ್ಯಾಸಿಯಾದರೆ ನಮ್ಮನ್ನು ರಕ್ಷಿಸುವವರು ಯಾರು ಎಂದಳು. ಅದನ್ನು ಕೇಳಿದ ಶ್ರೀಪಾದರು ತನ್ನ 2 ಅಣ್ಣಂದಿರ ಕಡೆ ತನ್ನ ಅಮೃತ ದೃಷ್ಟಿಯನ್ನು ಹರಿಸಿದನು. ತಕ್ಷಣವೇ ಅವರಿಬ್ಬರೂ ಸಂಪೂರ್ಣ ಸ್ವಸ್ಥರಾಗಿ ಕುಂಟು ಕುರುಡುಗಳನ್ನು ಕಳೆದುಕೊಂಡು ಆರೋಗ್ಯವಂತರಾದರು.
ಚಿಂತಾಮಣಿಯ ಸ್ಪರ್ಶದಿಂದ ಕಬ್ಬಿಣ ಬಂಗಾರವಾಗುವಂತೆ ಮಹಾತ್ಮನ ದೃಷ್ಟಿ ತಾಕುತ್ತಲೇ ಅವರೆಲ್ಲರೂ ವೇದಶಾಸ್ತ್ರ ಪ್ರವೀಣರಾಗಿ ಯೋಗ್ಯರಾದರು. ತಾಯಿಯ ಕಡೆ ನೋಡಿ, ಈ ಸೋದರದು ನನ್ನ ಅನುಗ್ರಹದಿಂದ ಸಕಲ ಸಂಪನ್ನರಾಗಿ ವರ್ಧಮಾನರಾಗಿದ್ದು ಜನನಿ ಜನಕರನ್ನು ಪಾಲಿಸಿ ಸುಖ ಸೌಖ್ಯಗಳನ್ನು ಕೊಟ್ಟು ಕೃತಥರಾಗಿ ಕೈವಲ್ಯ ಪಡೆಯುತ್ತಾರೆ ಎಂದು ಹೇಳಿದರು. ಇನ್ನು ನೀನು ನನ್ನ ಮಾತನ್ನು ತಿರಸ್ಕರಿಸದೆ ನನಗೆ ಅನುಜ್ಞೆಯನ್ನು ಕೊಡು. ನಾನು ಸಾಧು ಪುರುಷರಿಗೆ ದೀಕ್ಷೆ ಕೊಡಲು ನಿವೃತ್ತಿ ಮಾರ್ಗದಲ್ಲಿ ಸಂಚರಿಸಬೇಕಾಗಿದೆ ಎಂದು ಹೇಳಿ ತಾಯಿಗೆ ನಮಸ್ಕರಿಸಿದರು. ತಾಯಿಯ ಅನುಮತಿ ಪಡೆದು ಭಕ್ತಿ ಭಾವಗಳಿಂದ ಕೂಡಿದ ಶ್ರೀಪಾದರು ಅದೃಶ್ಯರಾಗಿ ಕಾಶಿನಗರವನ್ನು ಸೇರಿದರು. ನಂತರ ಲೀಲಾ ವಿಹಾರಿಯಾದ ಭಗವಂತನು ಅಲ್ಲಿಂದ ಬದರಿಕಾಶ್ರಮ ಸೇರಿ ಅಲ್ಲಿ ನಾರಾಯಣ ಅಂಶನಾದ ನರನನ್ನು ದರ್ಶಿಸಿದರು. ಕಾರಣ ಜನ್ಮನಾದ ಶ್ರೀ ಗುರುವು ಸ್ವಭಕ್ತರಿಗೆ ದೀಕ್ಷೆ ಕೊಡಲು ಅಲ್ಲಿಂದ ಹೊರಟು ಮುಂದೆ ಪರ್ಯಟನೆ ಮಾಡುತ್ತಾ ಗೋಕರ್ಣ ಕ್ಷೇತ್ರವನ್ನು ಸೇರಿದರು ಎಂಬಲ್ಲಿಗೆ ಶ್ರೀ ಗುರು ಚರಿತ್ರೆ ಕಥಾಭಾಗ ಸಂಪನ್ನವಾಯಿತು. ಮಾರ್ಗಶಿರ ಮಾಸದ ಪೂರ್ಣಿಮೆಯಂದು ದತ್ತರ ಜನ್ಮವಾದ ಕಾರಣ ಈ ದಿನ ದತ್ತಾತ್ರೇಯ ಜಯಂತಿಯನ್ನು ಆಚರಿಸಲಾಗುತ್ತದೆ. ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ ಈ ಮೂರು ದೇವರ ಶಕ್ತಿಯು ಕೇಂದ್ರಿತವಾಗಿ ದತ್ತಾತ್ರೇಯರಲ್ಲಿ ಸಮ್ಮಿಳಿತವಾಗಿದೆ ಎಂದು ಹೇಳಲಾಗುತ್ತದೆ. ಶ್ರೀ ಗುರುದೇವ ದತ್ತರ ಸ್ಮರಣೆ ಮಾತ್ರದಿಂದ ಕಷ್ಟಗಳು ನಾಶವಾಗುತ್ತವೆ. ಈ ದಿನ ಶ್ರದ್ಧೆಯಿಂದ ಶ್ರೀ ಗುರು ದತ್ತಾತ್ರೇಯರನ್ನು ಪೂಜಿಸಿದಲ್ಲಿ ಶಿವ ಮತ್ತು ವಿಷ್ಣುವಿನ ಕೃಪೆ ಪ್ರಾಪ್ತವಾಗುವುದಲ್ಲದೆ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಎಂದು ಹೇಳಲಾಗುತ್ತದೆ. ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರನ ರೂಪವಾದ ದತ್ತಾತ್ರೇಯ ಮಹಿಮೆ ಅಪಾರ. ದತ್ತಾತ್ರೇಯರು ಶ್ರೀ ಮಹಾವಿಷ್ಣುವಿನ ಅವತಾರವೆಂದು ಹೇಳಲಾಗುತ್ತದೆ. ಹಾಗೆಯೇ ಶಿವನ ಸ್ವರೂಪವೆಂಬ ನಂಬಿಕೆ ಸಹ ಇದೆ. ಮಾರ್ಗಶಿರ ಮಾಸದ ಹುಣ್ಣಿಮೆಯಂದು ದತ್ತಾತ್ರೇಯರು ಜನ್ಮ ತಾಳಿದ ದಿನವಾಗಿದ್ದು ಈ ದಿನವನ್ನು ದತ್ತಾತ್ರೇಯ ಜಯಂತಿಯನ್ನಾಗಿ ಆಚರಿಸಲಾಗುತ್ತದೆ. ಈ ದಿನಕ್ಕೆ ವಿಶೇಷ ಮಹತ್ವವಿರುವುದಲ್ಲದೆ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ ಈ ಮೂರು ದೇವರ ಶಕ್ತಿಯು ದತ್ತಾತ್ರೇಯರಲ್ಲಿ ಸಮಾಹಿತವಾಗಿರುತ್ತದೆ. ಹಾಗಾಗಿ ಈ ದಿನ ದತ್ತಾತ್ರೇಯರ ಆರಾಧನೆ ಮಾಡುವುದರಿಂದ ಸಕಲ ಪಾಪ ನಷ್ಟವಾಗುವುದಲ್ಲದೆ ಮನೋಕಾಮನೆಗಳು ಈಡೇರುತ್ತವೆ. ಔದುಂಬರ ವೃಕ್ಷ. ಔದುಂಬರ ವೃಕ್ಷವನ್ನು ದತ್ತಾತ್ರೇಯರ ಸ್ವರೂಪವೆಂದು ಪೂಜಿಸಲಾಗುತ್ತದೆ. ಈ ವೃಕ್ಷದಲ್ಲಿ ದತ್ತ ತತ್ವವು ಅಧಿಕವಾಗಿರುತ್ತದೆ ಎಂದು ಹೇಳಲಾಗುತ್ತದೆ. ತ್ರಿಮೂರ್ತಿ ರೂಪವನ್ನು, ಶಕ್ತಿಯನ್ನು ಹೊಂದಿರುವ ದತ್ತಾತ್ರೇಯರ ಆರಾಧನೆಯು ಬೇಗ ಫಲ ನೀಡುವ ಇಷ್ಟಾರ್ಥಗಳನ್ನು ಈಡೇರಿಸುತ್ತದೆಂದು ಹೇಳಲಾಗುತ್ತದೆ. ಗುರು ದತ್ತಾತ್ರೇಯರನ್ನು ಆರಾಧಿಸುವ ಎಲ್ಲ ಭಕ್ತರ ಸಂಕಟವನ್ನು ಬಹು ಬೇಗ ಪರಿಹರಿಸಿ ಆಶೀರ್ವದಿಸುವ ಗುರುದೇವ ಎಂಬ ಪ್ರತೀತಿ ಇದೆ. ಭಕ್ತಿಯಿಂದ ಔದುಂಬರ ವೃಕ್ಷವನ್ನು ಪೂಜಿಸಿ ಪ್ರದಕ್ಷಿಣೆ ಹಾಕುವುದರಿಂದ ಜನ್ಮಗಳ ಪಾಪ ಪರಿಹಾರವಾಗುತ್ತದೆ ಮತ್ತು ಸಕಲ ಸುಖ ಪ್ರಾಪ್ತವಾಗುತ್ತದೆ. ಮಂದಿರಗಳಲ್ಲಿ ಭಜನೆ ಮತ್ತು ಆರತಿ. ದತ್ತ ಜಯಂತಿಯಂದು ದತ್ತ ಮಂದಿರಗಳಲ್ಲಿ ಅನೇಕ ರೀತಿಯಿಂದ ಭಗವಾನ್ ದತ್ತಾತ್ರೇಯರ ಸೇವೆಯನ್ನು ಕೈಗೊಳ್ಳಲಾಗುತ್ತದೆ. ಈ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ದತ್ತಾತ್ರೇಯರಿಗೆ ಮತ್ತು ಔದುಂಬರ ವೃಕ್ಷಕ್ಕೆ ಆರತಿಯನ್ನು ಮಾಡಲಾಗುತ್ತದೆ. ಈ ಆರತಿಗೆ ಕಾಕಡಾರತಿ ಎಂದು ಕರೆಯಲಾಗುತ್ತದೆ. ಬಳಿಕ ಪೂಜೆ, ಆರತಿ, ಭಜನೆ, ಸ್ತೋತ್ರಗಳನ್ನು ಮಾಡಲಾಗುತ್ತದೆ. ಈ ವಿಶೇಷ ದಿನದಂದು ಗುರು ದತ್ತಾತ್ರೇಯರನ್ನು ಶ್ರದ್ಧೆಯಿಂದ ಆರಾಧಿಸಿ ಮಂತ್ರ ಮತ್ತು ಭಜನೆಗಳನ್ನು ಮಾಡುವುದರ ಜೊತೆಗೆ ಮನೋವಾಂಛಿತವನ್ನು ಬೇಡಿಕೊಂಡಲ್ಲಿ ಈಡೇರುವುದು ಖಚಿತವಾಗಿರುತ್ತದೆ. ಪೂಜಾ ವಿಧಾನ. ಮನೆಯಲ್ಲಿ ದತ್ತಾತ್ರೇಯರನ್ನು ಆರಾಧಿಸುವ ಸಂದರ್ಭದಲ್ಲಿ ದೇವರ ಕೋಣೆಯಲ್ಲಿ ಅಥವಾ ಪವಿತ್ರ ಜಾಗದಲ್ಲಿ ದತ್ತಮೂರ್ತಿಯನ್ನು ಪ್ರತಿಷ್ಠಾಪಿಸಬೇಕು. ದತ್ತಾತ್ರೇಯರ ಮೂರ್ತಿಗೆ ಹಳದಿ ಬಣ್ಣದ ವಸ್ತ್ರ, ಪುಷ್ಪಗಳನ್ನು ಅರ್ಪಿಸಬೇಕು. ವಿಷ್ಣುವಿನ ಅವತಾರವೆಂದು ಹೇಳಲಾಗುವ ದತ್ತಾತ್ರೇಯರಿಗೆ ಹಳದಿ ವರ್ಣದ ವಸ್ತುಗಳನ್ನು ಅರ್ಪಿಸಬೇಕು. ದತ್ತ ಸ್ತೋತ್ರವನ್ನು ಮತ್ತು ಮಂತ್ರವನ್ನು ಪಠಿಸಬೇಕು. ಅಷ್ಟೇ ಅಲ್ಲದೆ ದತ್ತಾತ್ರೇಯರ ಅವತಾರದ ಬಗ್ಗೆ ತಿಳಿಸಿರುವ ಗುರುಚರಿತ್ರೆಯನ್ನು ಪಠಿಸಬೇಕು. ಈ ಮಂತ್ರಗಳನ್ನು ಪಠಿಸಬಹುದಾಗಿದೆ. ಓಂ ದ್ರಾಂ ದತ್ತಾತ್ರೇಯಾಯ ಸ್ವಾಹ, ಓಂ ಮಹಾನಾಥಾಯ ನಮಃ ಮತ್ತು ಓಂ ಶ್ರೀ ಗುರುದೇವ ದತ್ತ ಎಂಬ ಮಂತ್ರವನ್ನು ಪಠಿಸುವುದರಿಂದ ಸಕಲ ಪಾಪಗಳು ಪರಿಹಾರವಾಗಿ ಜೀವನದಲ್ಲಿ ನೆಮ್ಮದಿ ನೆಲೆಸುತ್ತದೆ. ಮಂತ್ರಗಳನ್ನು ಪಠಿಸಿದ ನಂತರ ಇಷ್ಟಾರ್ಥವನ್ನು ಈಡೇರಿಸುವಂತೆ ಪ್ರಾರ್ಥಿಸಿಕೊಳ್ಳಬೇಕು. ಈ ದಿನ ಉಪವಾಸವನ್ನು ಸಹ ಆಚರಿಸಬಹುದಾಗಿದೆ.
ಅಷ್ಟೇ ಅಲ್ಲದೆ ನಿತ್ಯ ಶ್ರೀ ಗುರು ಚರಿತ್ರೆಯನ್ನು ಪಠಿಸುವುದರಿಂದ ಸಕಲ ಸುಖ ಸಂಪತ್ತು ಲಭಿಸುತ್ತದೆ. ಶ್ರೀ ಗುರುದೇವ ದತ್ತನ ಕೃಪೆ ಪಡೆಯಲು ಹೀಗೆ ಮಾಡಿ. ಗುರುವಾರ ಮತ್ತು ಪ್ರತಿ ಹುಣ್ಣಿಮೆಯಂದು ದತ್ತಾತ್ರೇಯರ ಮಂತ್ರವನ್ನು ಪಠಿಸುವುದರಿಂದ ಶುಭವುಂಟಾಗುತ್ತದೆ ಎಂದು ಹೇಳಲಾಗುತ್ತದೆ. ಶ್ರದ್ಧೆಯಿಂದ ಸ್ಫಟಿಕ ಮಾಲೆಯನ್ನು ಉಪಯೋಗಿಸಿ ದತ್ತ ಮಂತ್ರವನ್ನು ಪಠಿಸುವುದರಿಂದ ಜ್ಞಾನ, ಬಲ, ವೃದ್ಧಿ ಪ್ರಧಾನವಾಗುವುದಲ್ಲದೆ ಶತ್ರುಬಾಧೆ ಕಾರ್ಯಗಳಲ್ಲಿ ಸಫಲತೆಯೂ ದೊರೆಯುತ್ತದೆ. ದತ್ತಾರಾಧನೆಯಿಂದ ಮನೆಯಲ್ಲಿ ಕಲಹ, ಪರಸ್ಪರ ದ್ವೇಷ ಭಾವನೆ ನಿವಾರಣೆಯಾಗುತ್ತದೆ. ವಿದ್ಯಾರ್ಜನೆಯಲ್ಲಿ ಸಫಲತೆ ದೊರೆಯುತ್ತದೆ ಮತ್ತು ಮನೆಯಲ್ಲಿ ಧನ ಸಂಪತ್ತು ಮತ್ತು ಶಾಂತಿ ನೆಲೆಸುತ್ತದೆ. ದತ್ತಾತ್ರೇಯನೆಂದರೆ ದಯಾಸಾಗರ, ಸರ್ವಭೂತಾಂತರಾತ್ಮ, ಸರ್ವಸಾಕ್ಷಿ, ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳಲ್ಲಿನ ಜೀವಕೋಟಿಗಳ ಬಗ್ಗೆ ಅನುಕಂಪಿ. ಶ್ರೀದತ್ತನು ಆಯಾ ಜೀವಿಗಳ ಕಷ್ಟಗಳನ್ನು ಕಂಡು ಕರುಣೆಯಿಂದ ಸ್ಪಂದಿಸುವ ಸದ್ಗುರುವೆಂಬುದನ್ನು ಅವನ ಉಪದೇಶಗಳಿಂದ ಮನಗಾಣಬಹುದು. ಬ್ರಹ್ಮಜ್ಞಾನಿಯಾದ ಶ್ರೀದತ್ತನು ನಡೆವ ಹಾದಿಯಲ್ಲಿ ಒಮ್ಮೆ ಎದುರಾಗಿ ಬಂದವನು ಯದುಮಹಾರಾಯ. ಅವಧೂತಾವಸ್ಥೆಯಲ್ಲಿರುವ ಶ್ರೀದತ್ತನನ್ನು ಕಂಡ ಕೂಡಲೇ ಯದುರಾಜನು, ಇವನೇ ಸದ್ಗುರುವು, ಇಂದು ನನ್ನ ಭಾಗ್ಯದ ಬಾಗಿಲು ತೆರೆದಂತಾಯಿತು. ಈತನಿಗೆ ಶರಣಾಗತನಾಗಿ ಮರಣ ಭಯವನ್ನು ನಿವಾರಣೆ ಮಾಡು ಎಂದು ಬೇಡಿಕೊಳ್ಳುವೆನು ಎಂದು ಹೇಳಿಕೊಂಡನು. ಆದರೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತನ್ನ ಸಂಶಯಗಳನ್ನು ಕಳೆದುಕೊಳ್ಳಬೇಕೆಂದು ಸಂಕಲ್ಪಿಸಿದರೂ ಸಾಮಾನ್ಯರಂತೆ ಆ ಗುರುವನ್ನು ಪ್ರಶ್ನಿಸಿದ ರೀತಿಯನ್ನು ನೋಡಿ. ಮಹಾತ್ಮ, ತೇಜಃಪುಂಜ ಪ್ರಕಾಶಮಾನರಾದ ತಾವು ಯೋಗಿಗಳಂತೆ, ಸಿದ್ಧ ಪುರುಷರಂತೆ, ಮಹಾಜ್ಞಾನಿಯಂತೆ ಕಾಣುತ್ತಿರುವಿರಿ. ದಯಮಾಡಿ ತಮ್ಮ ಈ ಶ್ರೇಷ್ಠಾವಸ್ಥೆಗೆ ಮೂಲ ಕಾರಣರಾದ ಗುರುಗಳಾರು? ತಮಗೆ ಆ ಮಹಾಗುರುವಿನಿಂದ ಯಾವ ಪ್ರಕಾರದ ಬೋಧೆಯುಂಟಾಯಿತು ಎಂಬುದನ್ನು ತಿಳಿಸಿ ಉಪಕಾರ ಮಾಡಬೇಕೆಂದು ಬೇಡಿಕೊಳ್ಳುತ್ತೇನೆ ಎಂದನು. ಶ್ರೀದತ್ತ ಗುರುವು ಯದುರಾಯನನ್ನು ಕುರಿತು, ನಾನು ವಿಶ್ವದಲ್ಲಿ ಕಂಡ ಪ್ರತಿಯೊಂದು ವಸ್ತುವು ಹಾಗೂ ಪ್ರತಿ ಜೀವಿಯು ತನ್ನದೇ ಆದ ಧರ್ಮಗಳನ್ನು ಹೊಂದಿರುವವು. ಆದರೆ ಜ್ಞಾನಿಯಾದವನು ಅವುಗಳನ್ನು ವಿವೇಕದಿಂದ ವಿವೇಚಿಸಿ ಒಂದೊಂದು ಪಾಠವನ್ನು ಕಲಿಯಬಹುದು ಹಾಗೂ ತನ್ನ ಜೀವನದಲ್ಲಿ ಆ ನೀತಿಗಳನ್ನು ತತ್ವಗಳಾಗಿ ವಿಂಗಡಿಸಿ ಅಳವಡಿಸಿಕೊಳ್ಳಬಹುದು. ಇದಕ್ಕೆ ದೃಷ್ಟಾಂತಗಳಾಗಿ ಕೆಲವನ್ನು ಹೇಳುತ್ತೇನೆ, ನೀನು ಮನನ ಮಾಡಬಹುದು ಎಂದನು. ಪೃಥ್ವಿಯು ಶಾಂತಿಯ ಪ್ರತೀಕ, ಕ್ಷಮಾ ಸಂಪನ್ನ, ಅದಿತಿ ಸ್ವರೂಪ, ಸಕಲ ಜೀವ ಪೋಷಣೆಗೆ ಮೂಲವಾದ ಅನ್ನ, ಉದಕ, ಔಷಧ ಹಾಗೂ ರತ್ನಗಳನ್ನು ಒದಗಿಸುವಳು. ಮಾನವರು ಭೂದೇವಿಯ ಪರೋಪಕಾರವನ್ನು ಪರಿಗಣಿಸದೆ ಅಜ್ಞಾನಿಗಳಾಗಿ ಅನಾಗರಿಕರಾಗಿ ಅಧರ್ಮದಿಂದ ನಡೆದರೂ ತಾನು ಅಹಿಂಸಾ ಮೂರ್ತಿಯಾಗಿ ಸಹನೆಯಿಂದ ಇರುವಳು. ತನ್ನ ಮಕ್ಕಳು ಸಮಾನ ಭಾವದಿಂದ ಬಾಳುತ್ತಾ ಸಮತ್ವವನ್ನು ಹೊಂದಿ ಸಂತೋಷವಾಗಿರಲೆಂದು ಬಯಸಿದರು. ನೀಚ ಪ್ರವೃತ್ತಿಯುಳ್ಳವರು ಪರಸ್ಪರ ಕಲಹದಿಂದ ಮರಣ ಹೊಂದುವುದನ್ನು ಕಂಡು ಮರುಗುವಳು. ಭಾರವಾದ ಪರ್ವತಗಳನ್ನು ಹೊತ್ತು ಜೀವನಾಡಿಗಳಾದ ನದಿಗಳು ಹರಿಯಲು ಅವಕಾಶ ಮಾಡಿಕೊಟ್ಟು ಅಮೃತವನ್ನು ಉಣಬಡಿಸುವಳು. ಆದುದರಿಂದ ಪ್ರತಿಯೊಬ್ಬನೂ ಪೃಥ್ವಿಯಿಂದ ಸಹನೆ, ಶಾಂತಿ, ಕ್ಷಮೆ ಮತ್ತು ಪರೋಪಕಾರ ಬುದ್ಧಿಯನ್ನು ಬೆಳೆಸಿಕೊಳ್ಳಬೇಕು. ಜಲವು ನಿರ್ಮಲವೂ ಸ್ನೇಹಮಯಿಯೂ ಮಧುರವು ಮತ್ತು ಪರಮ ಪಾವನವು ಎಂಬುದನ್ನು ತಿಳಿದವನು ತಾನೂ ನಿರ್ಮಲನಾಗಿ ಜನರನ್ನು ತನ್ನ ಮಧುರವಾಣಿಯಿಂದ ಸಂತವಿಸಿ ಆಪತ್ಕಾಲದಲ್ಲಿ ಉಪಕಾರ ಮಾಡಿ ಆಪ್ಯಾಯನ ಮಾಡುವನು. ತೇಜಸ್ಸೆಂದರೆ ಅಗ್ನಿ. ಯಜೇಶ್ವರನಂತೆ ತೇಜಸ್ವಿಯಾಗಲು ಸಕಲ ದೋಷಗಳನ್ನು ಭಸ್ಮ ಮಾಡಿ ಪಾವಕನಂತೆ ಪರಿಶುದ್ಧನಾಗಿ, ಜಾತವೇದನಂತೆ ವೇದಾಧ್ಯಯನ ಸಂಪನ್ನನಾಗಿ ಅಪರಿಗ್ರಹ ವ್ರತದಿಂದ ಅಮೃತತ್ವವನ್ನು ಹೊಂದಬೇಕು. ವಾಯುವು ಸರ್ವಾಧಾರವು, ಪ್ರಾಣರೂಪವು. ಬಾಹ್ಯ ದೋಷಗಳೊಂದನ್ನು ತನ್ನಲ್ಲಿ ಸೇರಿಸಿಕೊಳ್ಳದೆ ಸ್ವಧರ್ಮದಿಂದ ಸರ್ವರನ್ನೂ ಸಂರಕ್ಷಿಸುವುದು. ಹೀಗೆ ವಿವೇಕಿಯಾದವನು ನಿಶ್ಚಲ ಮನಸ್ಸಿನಿಂದ ನಿರ್ಮಲವಾಗಿ ಚಲಿಸುತ್ತಾ ತನ್ನ ಪ್ರಾಣವನ್ನು ಹಿಡಿತದಲ್ಲಿಟ್ಟುಕೊಳ್ಳುವುದರಿಂದ ಇಂದ್ರಿಯಗಳು ಮತ್ತು ಅವುಗಳ ವಿಷಯಗಳಾದ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳಿಗೆ ವಶನಾಗದೆ ಸರ್ವರ ಸಂರಕ್ಷಣೆಗೆ, ಸರ್ವರ ಉದ್ಧಾರಕ್ಕೆ ಸದಾ ಸಂಚರಿಸುತ್ತಲಿರಬೇಕು. ಆಕಾಶವೆಂದರೆ ಸರ್ವವ್ಯಾಪಕವು, ನಿತ್ಯ ಶುದ್ಧವು, ಪರಿಪೂರ್ಣವು. ಅದರಂತೆಯೇ ವಿವೇಕಿಯು ಪರಿಪೂರ್ಣತೆಯ ಪ್ರಾಪ್ತಿಗಾಗಿ ಪ್ರಯತ್ನವನ್ನು ಮಾಡುತ್ತಿರಲೇಬೇಕು. ನಿರ್ಲೇಪನಾಗಿ ಎಂದರೆ ವೈರಾಗ್ಯಯುಕ್ತನಾಗಿ ಒಳ ಹೊರಗಿನ ಶುದ್ಧಿಯಿಂದ ಸಕಲ ಜೀವರ ಆತ್ಮನು ತಾನೇ ಎಂದು ಅರಿತು ಆತ್ಮಾನಂದದಲ್ಲಿ ತಲ್ಲೀನನಾಗಿರಬೇಕು.
ಪರಪ್ರಕಾಶಕ್ಕೂ ಅವಕಾಶ ಕೊಡದೆ ಆತ್ಮಪ್ರಕಾಶದಿಂದಲೇ ಎಲ್ಲವೂ ಬೆಳಗುವುದೆಂದು ತಾನು ತಿಳಿಯಬೇಕು. ಬ್ರಹ್ಮಸ್ವರೂಪವಾದ ಆಕಾಶದಂತೆ ತಾನೂ ಕೂಟಸ್ಥ ಚೈತನ್ಯವೆಂದು ಸಂಯೋಗವಿಯೋಗವಿಲ್ಲದ ಅಧ್ಯಾತ್ಮಯೋಗ ಸಂಪನ್ನನೆಂದು ಅರಿಯಬೇಕು. ಚಂದ್ರನೆಂದರೆ ಆಹ್ಲಾದ ಆನಂದ ಶಾಂತ. ಆದರೆ ವೃದ್ಧಿ ಕ್ಷಯಗಳನ್ನು ಹೊಂದಿರುವಂತೆ ತನ್ನ ದೇಹವು ಬೆಳೆಯುವುದು ಸವಿಯುವುದು. ಆದರೂ ದೇಹಾಧ್ಯಾಸವಿಲ್ಲದೆ ದ್ವಂದ್ವಾತೀತನಾಗಿ ಎಲ್ಲರಿಗೂ ಆನಂದವನ್ನು ಕರುಣಿಸುತ್ತಾ ತಾನು ಅಂತಃಶಾಂತನಾಗಿ ಸರ್ವರ ಮನಸ್ಸಿಗೂ ಸಮಾಧಾನವನ್ನು ಉಂಟುಮಾಡಬೇಕು. ಸೂರ್ಯ, ಆದಿತ್ಯ, ಭಾನು, ಮಿತ್ರ, ರವಿ, ಖಗ, ಪೂಷ, ಹಿರಣ್ಯಗರ್ಭ, ಮರೀಚಿ, ಸವಿತೃ, ಅರ್ಕ, ಭಾಸ್ಕರ ಎಂಬುದಾಗಿ ಜಗನ್ಮತ್ರನಿಗೆ 12 ನಾಮಗಳು. 12 ತಿಂಗಳುಗಳಲ್ಲಿ ಆಯಾ ಕಾಲಕ್ಕೆ ತಕ್ಕಂತೆ ತನ್ನ ಧರ್ಮವನ್ನು ಬಿಡದೆ ಸಕಲವನ್ನು ಬೆಳಗುತ್ತಾ ಸೃಷ್ಟಿಸುತ್ತಾ ಪೋಷಿಸುತ್ತಾ ಪರತತ್ವವನ್ನು ಬೋಧಿಸುವ ಜಗದಾತ್ಮನಾದ ರವಿಯನ್ನು ವಂದಿಸಿದವನು ರೋಗರಹಿತನಾಗುವನು, ಅಧ್ಯಾತ್ಮವಿದ್ಯಾ ವಿಶಾರದನೆನ್ನಿಸುವನು, ಸಮಸ್ತ ದೋಷಗಳನ್ನು ಧ್ವಂಸ ಮಾಡುವನು. ಮೇಲಾಗಿ ತನ್ನ ದಿವ್ಯ ತೇಜದಿಂದ ದೇದೀಪ್ಯಮಾನನಾಗಿರುವನು. ಉಪಾಸಕನು ಜಗತ್ತನ್ನು ಬೆಳಗುವ ಸೂರ್ಯನಂತೆ ತನ್ನ ಆತ್ಮವೇ ಆಗಿರುವ ಜ್ಞಾನ ಸೂರ್ಯನನ್ನು ಸಾಕ್ಷಾತ್ಕರಿಸಿಕೊಂಡು ಸರ್ವರಿಗೂ ಜ್ಞಾನ ದೃಷ್ಟಿಯನ್ನಿತ್ತು ರಾಗದ್ವೇಷಗಳನ್ನು ಬಿಟ್ಟು ತ್ಯಾಗಿಯಾಗಿ ಬಾಳುವಂತೆ ಮಾಡುತ್ತಾ ಅಮರತೆಯನ್ನು ಹೊಂದುವಂತೆ ಉಪದೇಶಾಮೃತವೆಂಬ ಕಿರಣಗಳನ್ನು ಹರಡುತ್ತಿರಬೇಕು. ಪಾರಿವಾಳವು ತನ್ನ ಬಂಧುಗಳಲ್ಲಿ ಪರಮ ಪ್ರೀತಿಯನ್ನು, ತನ್ನ ಸಂತಾನದ ಬಗ್ಗೆ ಅತಿಯಾದ ಮೋಹವನ್ನು ಹೊಂದಿರುವುದರಿಂದ ತನ್ನ ಹಾನಿಗೆ ತಾನೇ ಕಾರಣವಾಗುವುದು. ಮೋಹವೇ ನಿಜವಾದ ಬಂಧನ. ಮೋಹದಿಂದ ದಾರುಣ ಮರಣ. ಮೋಹದಿಂದ ಮತ್ತೆ ಮತ್ತೆ ಮೊಟ್ಟೆಯಾಗಿ ಹುಟ್ಟುವ ಕಠಿಣ ಕರ್ಮ. ಆದುದರಿಂದ ವಿವೇಕಿಯು ಎಂದಿಗೂ ಬಂಧನಕ್ಕೆ ಕಾರಣವಾದ ಮೋಹವನ್ನು ತನ್ನಲ್ಲಿ ಬೆಳೆಯಲು ಅವಕಾಶ ಕೊಡಬಾರದು. ಮೋಹಗೊಂಡವರು ತಾವು ಕೆಡುವುದಲ್ಲದೆ ಅಜ್ಞಾನದಿಂದ ಅನ್ಯರಿಗೂ ಅಪಾರ ನೋವನ್ನುಂಟು ಮಾಡುವರು ಎಂಬುದನ್ನರಿತು ಮೋಹವನ್ನು ಬಿಟ್ಟು ಮೋಕ್ಷ ಮಾರ್ಗದ ಕಡೆಗೆ ತಿರುಗಬೇಕು. ಅಜಗರವು ಆಹಾರಕ್ಕೆ ಪ್ರಯತ್ನವನ್ನು ಮಾಡದೆ ತಾನಾಗಿ ದೊರೆತಷ್ಟನ್ನು ಅನುಭವಿಸಿ ಆರಾಮವಾಗಿರವದು. ಹೀಗೆ ವೈರಾಗ್ಯವುಳ್ಳವನು ರುಚಿಕಟ್ಟಾದ ರಸಪೂರ್ಣವಾದ ಅನ್ನೋದಕಗಳಿಗಾಗಿ ಯತ್ನಿಸದೆ ನಿದ್ದೆಯನ್ನು ಗೆದ್ದು ಶರೀರ ಇಂದ್ರಿಯ ಮನಃಶಕ್ತಿಗಳನ್ನು ಸಂಯಮ ಮಾಡಿ ಸರ್ವವ್ಯಾಪಕನಾದ ಪರಮಾತ್ಮನನ್ನೇ ಧ್ಯಾನಿಸುತ್ತಾ ದೊರೆತಷ್ಟನ್ನು ಪ್ರಸಾದವೆಂದು ತಿಳಿದು ಸದಾ ಸಮಾಧಾನದಿಂದಿರಲು ಕಲಿಯಬೇಕು. ಸಮುದ್ರವು ಅಪಾರ ಜಲರಾಶಿಯಾಗಿದ್ದರೂ ಎಂದಿಗೂ ಎಲ್ಲೇ ಮೀರಿ ಹರಿಯದು. ಅದರಂತೆ ಮುನಿಯು ಸದಾ ಪ್ರಸನ್ನನಾಗಿ ಗಂಭೀರನಾಗಿ ಎಷ್ಟೇ ಮಾನಸಮ್ಮಾನ ಕೀರ್ತಿ ಗೌರವಗಳುಂಟಾದರೂ ಧರ್ಮವನ್ನು ಮೀರದೆ ತನ್ನ ಕರ್ತವ್ಯ ಕರ್ಮನಿರತನಾಗಿ ತನ್ನ ಬಳಿ ಬಂದವರಿಗೆ ಆಶ್ಚರ್ಯ ಆಹ್ವಾದವನ್ನು ಉಂಟುಮಾಡಬೇಕು. ಮೇಲಾಗಿ ಭಗವದ್ಧಾನಪರಾಯಣನಾಗಿರಬೇಕು. ಒಂದೊಂದು ಇಂದ್ರಿಯವು ಪ್ರಬಲವಾದುದರಿಂದ ಅದಕ್ಕೆ ಅಧೀನವಾಗಿ ಆಶೆ ಪಡುವುದರಿಂದ ದೀಪದ ಹುಳು ರೂಪದಿಂದ, ಜೇನು ನೊಣವು ಸುವಾಸನೆಯಿಂದ, ಮೀನು ರಸದಿಂದ, ಆನೆಯು ಸ್ಪರ್ಶ ಸುಖದಿಂದ, ಜಿಂಕೆಯು ನಾದತನ್ಮಯತೆಯಿಂದ ಮರಣವನ್ನು ಹೊಂದುವವು ಅಥವಾ ಬಂಧಿಸಲ್ಪಟ್ಟು ಬಾಧೆಯನ್ನನುಭವಿಸುವವು. ಆದುದರಿಂದ ವಿವೇಕಿಯು ತನ್ನ ಬಲವಾದ 5 ಇಂದ್ರಿಯಗಳ ದೌರ್ಬಲ್ಯವನ್ನು ತಿಳಿದು ಅವುಗಳಿಗೆ ವಶವರ್ತಿಯಾಗದೆ ಎಂದರೆ ಭೋಗ ಸಾಧನಗಳಾದ ಚಿನ್ನ, ರೇಷ್ಮೆ, ಗಂಧ, ಪುಷ್ಪ, ತಾಂಬೂಲ, ಪಾನೀಯಗಳಿಗೆ ದಾಸರಾಗಬಾರದು. ಈಶನಂತೆ ನಿರ್ಲಿಪ್ತನಾಗಿ ಅಂತರ್ಯಾಮಿಯಾದ ಆತ್ಮನಲ್ಲಿ ವಿಹರಿಸುವ ಅಭ್ಯಾಸವನ್ನು ಮೈಗೂಡಿಸಿಕೊಳ್ಳಬೇಕು. ಜೇನುನೊಣವು ಹೂವಿಗೆ ನೋವಾಗದಂತೆ ಮಧುಪಾನ ಮಾಡಿ ತನ್ನ ಗೂಡಿಗೆ ತಾನು ಹಿಂತಿರುಗುವಂತೆ ತ್ಯಾಗಿಯು ಜಿಹ್ವಾ ಚಾಪಲ್ಯದಿಂದ ಮೃಷ್ಟಾನ್ನ ಭೋಜನಕ್ಕೆ ಬಾಯಿ ನೀರು ಸುರಿಸದೆ ಭಿಕ್ಷೆಯಿಂದ ದೊರೆತುದನ್ನು ಔಷಧದಂತೆ ಸೇವಿಸಿ ಸಂತೃಪ್ತನಾಗಿ ತಪೋನಿರತನಾಗಬೇಕು. ಮಧುಕರ ಶಿಕ್ಷಣ ವೇತೃವಿಗೆ ಮಾಧವನ ದರ್ಶನ. ಸಂನ್ಯಾಸಿಯು ಸ್ತ್ರೀ ಚಿಂತೆ, ಸ್ಪರ್ಶ, ಸಂಭಾಷಣ, ಸ್ನೇಹದಲ್ಲಿ ಆಸಕ್ತನಾಗಬಾರದು. ಧನ, ವಸ್ತ್ರ, ಆಹಾರ, ಆಭರಣ, ಆಶ್ರಮಗಳನ್ನು ಹೊಂದಿರಬಾರದು. ಸಂಗೀತ, ಸಾಹಿತ್ಯ, ನಾಟ್ಯ, ವಾದ್ಯ, ಹರಟೆಗಳಲ್ಲಿ ಆಸಕ್ತನಾಗಬಾರದು. ವೇಶ್ಯೆಯು ಸಮಯಕ್ಕೆ ತಕ್ಕಂತೆ ವೇಷಭೂಷಣಾಲಂಕಾರಗಳಿಂದ ಪರಪುರುಷರನ್ನು ಆಕರ್ಷಿಸಲು ತನ್ನ ಮನೆಯ ಬಾಗಿಲಿನಲ್ಲಿ ನಿಲ್ಲುವಂತೆ ಮೋಕ್ಷಾಕಾಂಕ್ಷಿಗಳು ಶಮದಮಾದಿ ಷಟ್ಸಂಪತ್ತಿಯಿಂದ ಆನಂದ ತುಂದಿಲರಾಗಿ ಆತ್ಮಾರಾಮನಾದ ಪರಮಪುರುಷನ ದಿವ್ಯದರ್ಶನಕ್ಕೆ ಕಾತುರರಾಗಿರಬೇಕು.
ಪಿಂಗಳಿ ಎಂಬ ವೇಶ್ಯೆಯು ಒಂದು ದಿನ ತನ್ನ ಬಾಳನ್ನು ಕುರಿತು ತಾನೇ ಚಿಂತಿಸಿ ತನ್ನ ಬಯಕೆಗಳಿಗೆ ತಾನೇ ನಾಚಿಕೆಪಟ್ಟು ವ್ಯಥಿತಳಾಗಿ ಪಶ್ಚಾತ್ತಾಪಪಟ್ಟು ಬೆಂದು ತನ್ನ ಹೃದಯಾಂತರ್ಯಾಮಿಯಾದ ಪುರುಷೋತ್ತಮನ ಧ್ಯಾನದಲ್ಲಿ ಮಗ್ನಳಾಗಿ ಮುಕ್ತಿಯನ್ನು ಪಡೆದಳು. ದುರಾಶೆಯೇ ದುಃಖಕ್ಕೆ ಮೂಲ. ಕುರರವೆಂಬ ಪಕ್ಷಿಯು ಮಾಂಸದ ಚೂರನ್ನು ಕಚ್ಚಿಕೊಂಡು ಎಷ್ಟು ದೂರ ಹೋದರೂ ಹದ್ದು ಅದನ್ನು ಅಟ್ಟಿಸಿಕೊಂಡೇ ಹೋಯಿತು. ತನ್ನನ್ನು ಕಚ್ಚಿ ತಿನ್ನುವುದೆಂಬ ಭಯವು ಬಂದ ಕೂಡಲೇ ಕುರರವು ಮಾಂಸದ ಚೂರನ್ನು ಎಸೆದ ಕೂಡಲೇ ಹದ್ದು ಆ ಪಕ್ಷಿಯನ್ನು ಬಿಟ್ಟು ಮಾಂಸದ ತುಂಡಿನ ಕಡೆಗೆ ಹಾರಿಹೋಯಿತು. ಇದರಿಂದ ಏನನ್ನೂ ಪರಿಗ್ರಹಿಸದೆ ಪರಮಾತ್ಮನನ್ನು ಮಾತ್ರ ಸ್ಮರಿಸುವ ಪರಿವ್ರಾಜಕನಿಗೆ ಮಾತ್ರ ಪರಮಸುಖವು ಪ್ರಾಪ್ತಿಯಾಗುವುದು. ಯದುರಾಜ, ನನಗೆ ಮಾನಾವಮಾನಗಳಿಲ್ಲ, ನಾನು ನನ್ನದೆಂಬುದಿಲ್ಲ. ಆತ್ಮಕ್ರೀಡನಾಗಿ ಬಾಲಕರಂತೆ ಶುದ್ಧ ಮನಸ್ಕನಾಗಿರುವೆನು. ಕೈಯಲ್ಲಿ ಬಳೆಗಳಿದ್ದರೆ ಫುಲುಗುಲು ಧ್ವನಿಯು ಇತರರ ಕಿವಿಗೂ ತಲುಪುವುದು. ಒಂದೇ ಬಳೆಯಿದ್ದರೆ ಸದ್ದು ಗದ್ದಲ ಪ್ರಚಾರವಾಗದಿರುವಂತೆ ಯಾರು ಏಕಾಂಗಿಯೋ ಏಕಾಂತಪ್ರಿಯರೋ ಅವರು ಮಾತ್ರ ಶ್ರೀಕಾಂತನನ್ನು ಕಣ್ಣುಂಬ ಕಂಡು ಆನಂದಮೂರ್ತಿಯಾಗಿರಬಲ್ಲರು. ಕರ್ಮವಾಸನೆಗಳಿಂದ ತುಂಬಿರುವ ಮನಸ್ಸು ಅತ್ಯಂತ ಚಪಲವು. ಕಟ್ಟಿಗೆಗಳು ಮೇಲಿಂದ ಮೇಲೆ ಬಿದ್ದಷ್ಟು ಬೆಂಕಿಯ ಉರಿಯು ಹೆಚ್ಚುವಂತೆ ಆ ಆಸೆಗಳನ್ನು ಗೆದ್ದು ಶಾಂತರಾಗಲು. ಬಿಲ್ಲುಗಾರನು ಬಾಣವನ್ನು ಹೂಡಿ ಏಕಾಗ್ರತೆಯಿಂದ ಗುರಿಯನ್ನು ಸಾಧಿಸುವಂತೆ ಜಾಣನಾದವನು ಆತ್ಮಮಂತ್ರದಿಂದ ಅಖ್ಯಾನುಸಂಧಾನದಿಂದ ಆನಂದಮಗ್ನನಾಗುವನು. ಸರ್ಪಗಳು ಯಾರ ಕಣ್ಣಿಗೂ ಕಾಣದ ಹಾದಿಯಲ್ಲಿ ಏಕಾಂಗಿಯಾಗಿ ನಿರ್ಭೀತಿಯಿಂದ ಸಂಚರಿಸುತ್ತಾ ತನ್ನದು ಎಂಬ ಗೊತ್ತಾದ ಗೂಡನ್ನು ಕಟ್ಟಿಕೊಳ್ಳದೆಯೇ ಸಿಕ್ಕಿದ್ದನ್ನು ಉಂಡು ಸುಖವಾಗಿ ದೀರ್ಘಕಾಲ ಬಾಳುವಂತೆ ಬುದ್ಧಿವಂತನು ತನಗೆಂದು ಮನೆಮಠಗಳನ್ನು ಕಟ್ಟಿಕೊಳ್ಳದೆ ಮಿತಭಾಷಿಯಾಗಿ ಆತ್ಮಾನುಸಂಧಾನದಿಂದ ಎಲ್ಲೆಂದರಲ್ಲಿ ವಿಶ್ರಾಂತಿಯನ್ನು ಹೊಂದಿ ಜಗನ್ನಾಥನ ಬಗ್ಗೆ ಮಾತ್ರ ಜಾಗೃತನಾಗಿ ಜಯಶೀಲನಾಗುವನು. ಜೇಡರ ಹುಳುವು ಆಹಾರವನ್ನು ಹೊಂದಲು ತನಗಾಗಿ ಬಲೆಯೊಂದನ್ನು ನೇದು ಕಾಲಾಂತರದಲ್ಲಿ ದುರ್ಬಲವಾಗಿ ಆ ಬಲೆಯಲ್ಲಿ ಬಲಹೀನವಾಗಿ ಸಿಕ್ಕಿ ಸತ್ತು ಹೋಗುವುದು. ತನಗೆ ಬೇಕಾದುದು ಮುಂದೆ ತನಗೆ ಬೇಸರವಾಗಿ ಇಲ್ಲವಾಗುವಂತೆ. ಭಗವಂತನು ಬಹುವಾಗಬೇಕೆಂದು ಬಯಸಿ ಭೂರಾದಿ ಲೋಕಗಳನ್ನು ಸೃಷ್ಟಿಸಿ ಬಹಳಷ್ಟು ಕಾಲ ಪೋಷಿಸಿ ಕೊನೆಗೆ ಬೇಡವೆನ್ನಿಸಿದಾಗ ಪ್ರಳಯವನ್ನುಂಟು ಮಾಡಿ ಸರ್ವವನ್ನು ಸಮೂಲ ಸಂಹಾರ ಮಾಡಿ ತಾನು ಮಾತ್ರ ಅದ್ವಿತೀಯನಾಗಿ ವಿರಮಿಸುವನು. ಆದ್ದರಿಂದ ಈ ಜಗತ್ತಿನಲ್ಲಿದ್ದರೂ ಪ್ರಾಜ್ಞರು ವಿಚಾರಪರರಾಗಿ ನಾಮರೂಪಗಳು ನಶ್ವರವೆಂದು ನಾರಾಯಣನು ಮಾತ್ರ ನಿತ್ಯ ಸತ್ಯನೆಂದು ನಂಬಿ ಕೃತಾರ್ಥರಾಗುವರು. ಭ್ರಮರದ ಸ್ವಭಾವವೆಂದರೆ ತನ್ನ ಕಣ್ಣಿಗೆ ಕಂಡ ಕೀಟವನ್ನು ಹಿಡಿದು ತಂದು ತನ್ನ ಗೂಡಿನಲ್ಲಿ ಸೇರಿಸುವುದು. ಹೀಗೆ ಬಂಧಿಸಲ್ಪಟ್ಟ ಕೀಟವು ಹೊರಬರಲಾರದೆ ಭ್ರಮರದ ಬರುವಿಕೆಯನ್ನೇ ಭಯದಿಂದ ನಿರೀಕ್ಷಿಸುತ್ತಾ ಕೊನೆಗೆ ಭ್ರಮರದ ಧ್ಯಾನವು ತೀವ್ರತರವಾಗುತ್ತಿರುವ ಹಾಗೆಯೇ ಕೀಟದ ರೂಪವು ಭ್ರಮರದ ರೂಪಕ್ಕೆ ಪರಿವರ್ತನೆ ಹೊಂದುವುದು. ಸಾಧಕರು ಸತ್ಸಂಗದ ಪ್ರಭಾವದಿಂದ ಸರ್ವೇಶ್ವರನಲ್ಲಿ ಮನಸ್ಸನ್ನು ನಿಲ್ಲಿಸಿ ಆ ಮನಸ್ಸು ಈಶ್ವರನನ್ನೇ ಧ್ಯಾನಿಸುತ್ತಾ ದಿವ್ಯದರ್ಶನದ ಹಂಬಲವನ್ನು ಬೆಳೆಸಿಕೊಳ್ಳುವುದರಿಂದ ದೇವದೇವೋತ್ತಮನ ಸಾರೂಪ್ಯವನ್ನು ಹೊಂದುವುದೆಂಬುದರಲ್ಲಿ ಸಂಶಯವಿಲ್ಲ. ಆದುದರಿಂದ ಯದುರಾಜ ತನ್ನ ದೇಹ ಮೊದಲ್ಗೊಂಡು ತನ್ನ ಸುತ್ತಮುತ್ತಲೂ ಇರುವ ವ್ಯಕ್ತಿಗಳನ್ನು ಆಗಿಂದಾಗ್ಗೆ ಅಲ್ಲಲ್ಲಿ ಪ್ರಕೃತಿಯಲ್ಲಿ ನಡೆಯುವ ಕಾರ್ಯಚಟುವಟಿಕೆಗಳನ್ನು ಗಮನಿಸುತ್ತಾ ಮೋಹಗೊಳ್ಳದೆ ಆನಂದನಿಧಿಯಾದ ಆತ್ಮನ ಕಡೆಗೆ ಲಕ್ಷ್ಯವಿಟ್ಟು ಸುಜ್ಞಾನವನ್ನು ಬೆಳೆಸಿಕೊಳ್ಳುತ್ತಾ ಹುಟ್ಟು ಸಾವುಗಳೆಂಬ ಸಂಸಾರ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳದೆ ದೈವೀ ಸಂಪತ್ತಿನಿಂದ ದೈವ ಸಾಕ್ಷಾತ್ಕಾರವನ್ನು ಹೊಂದಿ ದಿವ್ಯ ತೇಜದ ಬೆಳಕಿನ ಪಥದಲ್ಲಿ ಪ್ರಗತಿಯನ್ನು ಹೊಂದಿ ಮುಕ್ತಿ ಸಾಮ್ರಾಜ್ಯಕ್ಕೆ ಅಧಿಪತಿಯಾಗಬೇಕು ಎಂದು ಶ್ರೀದತ್ತಗುರುವು ಬೋಧಿಸಿ ಬಂದ ದಾರಿಯನ್ನೇ ಹಿಡಿದು ಹೊರಟು ಹೋದನು. ಶ್ರೀ ದತ್ತಗುರುವು ಯದುರಾಜನಿಗೆ ನೀಡಿದ ಉಪದೇಶಗಳು ಕೇವಲ ಬಾಯಿಮಾತಿನದಲ್ಲ. ಪ್ರಕೃತಿಯಲ್ಲಿನ ಪ್ರತಿಯೊಂದು ವಸ್ತು ಹಾಗೂ ವ್ಯಕ್ತಿಯ ಕ್ರಿಯಾತ್ಮಕ ಚಟುವಟಿಕೆಯ ಹಿನ್ನೆಲೆಯಲ್ಲಿ ಅಡಗಿರುವ ಅಂತರಾತ್ಮನ ಸ್ಥಿತಿಯ ಅನುಭೂತಿಯು ಅವಧೂತ ದತ್ತನಲ್ಲಿ ಪ್ರಕಟವಾಗುತ್ತಿದ್ದವು. ರೋಗಿಗಳ ಆರ್ತನಾದ, ದೀನದರಿದ್ರರ ಕರುಳಿನ ಕೂಗು, ಸಂಸಾರಿಗಳ ದುಃಖದ ಕಾವು, ಮೂಕ ಪಕ್ಷಿಗಳ ದಾರುಣ ವ್ಯಥೆ, ಗಿಡಮರಬಳ್ಳಿಗಳು ಚಿತ್ರಹಿಂಸೆಯಿಂದ ಕಂಬನಿ ತುಂಬಿ ಕಂಪಿಸುವುದರ ಬಗ್ಗೆ ಅನುಕಂಪಾವರ್ತಿಯಾದವನು ಶ್ರೀದತ್ತಗುರು. ಅನುಭವಿಸಿದ್ದನ್ನು ಆಂತರ್ಯದಲ್ಲಿ ಅದುಮಿಡದೆ ಸರ್ವರನ್ನು ದುಃಖದಿಂದ ಮುಕ್ತರನ್ನಾಗಿ ಮಾಡಲು ತನ್ನ ದಿವ್ಯ ತೇಜಸ್ಸನ್ನು, ತಪಫಲವನ್ನು, ಸಿದ್ಧಿಗಳನ್ನು ದುರ್ಬಲರ ನೆರವಿಗೆ ಬಳಸಿದ ಭಗವಂತ ಶ್ರೀದತ್ತ.